ಬೈ ದ ವೇ ಐ ಆಮ್ ಪ್ರೊಫೆಸರ್ ಸುಂದರೇಶ್ವರ್. ನಾನು ಪಕ್ಷಿಗಳ ವಿಷಯದಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀನಿ. ಮೇಡಮ್, ಇದೆಲ್ಲ ಲೈಟ್ಸ್ ತಂತಾನೆ ಆನ್ ಆಗುತ್ತೆ. ಅದೇ ಇದು ನಮ್ಮದು ಸೆನ್ಸಾರ್ಸು. ಹಾಂ, ಪರವಾಗಿಲ್ಲ ಬಿಡಿ, ಒಂದು ವ್ಯಾಯಾಮ ಆದಂಗೆ ಆಗುತ್ತೆ. ಅದೇ ನಾವೆಲ್ಲ ಇದರಲ್ಲೇ ಸ್ಪೇಸಲ್ಲೇ ಓಡಾಡೋದು. ಹಾಂ ಮೇಡಮ್, ತುಂಬ ಒಳ್ಳೆಯದು. ಗ್ರೌಂಡ್ ಫ್ಲೋರು. ಹಾಂ ಹಾಂ. ನಾನು ಫಸ್ಟ್ ಫ್ಲೋರ್. ಹಾಂ ಹಾಂ. ಸೇಫ್ಟಿ ಹಾಂ ಹಾಂ ಇಂಪಾರ್ಟೆಂಟ್ ಅಂತ. ಹೌದು ಮೇಡಮ್, ಇಲ್ಲಿರೋದು ಒಳ್ಳೇದು ಮೇಡಮ್. ಆಮೇಲೆ ಎಲ್ಲ ಅನುಕೂಲತೆಗಳು ಒಟ್ಟಿಗೆ ಸಿಗುತ್ತಲ್ಲ. ಬನ್ನಿ, ನಮ್ಮ ಅದ್ಭುತ ಕಲಾವಿದರು ಮಾನವರು, ಅವ್ರ ಕುಟುಂಬದವ್ರು ಮಾತಾಡ್ಸೋಣ. ನೋಡಿ, KS ಆಶಾ ಮಾನಪ್ಪ. ಓ, ಸರ್ ಹೆಸರು ಮಾನಪ್ಪ. ಹಾಂ ಹಾಂ ಹಾಂ. ಅಫಿಷಿಯಲ್ ನೇಮ್. ಹಾಂ ಹಾಂ. ಫಿಲ್ಮಿಗೆ ಬಂದ ಮೇಲೆ ಮಾನವ ಅವರು. ಹಾಂ ಹಾಂ. ಓ, ತುಂಬ ಚೆನ್ನಾಗಿದೆ ಮೇಡಮ್ ಮನೆ. ಅಯ್ಯೋ, ತುಂಬ ಚೆನ್ನಾಗಿದೆ. ಪುಟ್ಟ ಮನೆ ನನಗೊಬ್ಳಿಗೆ ಅಂತ ಮಾಡ್ಕೊಂಡಿರೋದು ಸೇಫ್ ಆಗಿ. ಸುಮ್ಮನೆ ನನಗೆ ಟೈಮ್ ಖುಷಿ ಪಡೋಕ್ಕೆ ಇದು ಮಾಡ್ಕೊಂಡಿದ್ದು. ಓ, ಬನ್ನಿ. ಹಾಂ, ಮಾನವರದ್ದು ಈ ಮನೆಗೆ ಬಂದ ತಕ್ಷಣ ಹೊಂದಿದ್ದು. ಹಾಂ, ಅವರೆಲ್ಲ ನೋಡಿ, ಎಲ್ಲ ಅವ್ರ ಭಾವಚಿತ್ರಗಳು ಬೇರೆ ಬೇರೆ, ಅವರ ನಾಟಕದ್ದು, ಸಿನಿಮಾದ್ದು ಎಲ್ಲವನ್ನು ನೀಟಾಗಿ ಕೊಲಾಜ್ ಮಾಡಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಕಲೆಯ ಮನಸ್ಸಿಗೆ ಮಾತ್ರ ಈ ರೀತಿಯ ಒಂದು ಆಲೋಚನೆ ಬರುತ್ತೆ ನೋಡಿ. ಬಹಳ ಕಡೆ ನಾವು ನೋಡ್ತೀವಲ್ಲ, ಫೋಟೋಗಳನ್ನ ಒಟ್ಟು ಬಿಟ್ಟಿರ್ತಾರೆ ಒಂದು ಕಡೆ, ಹುಡ್ಕೋಕ್ಕಾಗಲ್ಲ ಅದನ್ನ ಆ ರೀತಿ. ಬಟ್ ನೀವು ಅದನ್ನ ತೆಗೆದು ಅದಕ್ಕೊಂದು ಆರ್ಟಿಸ್ಟಿಕ್ ಚೌಕಟ್ಟು ಹಾಕಿದ್ದೀರಲ್ಲ. ತುಂಬ ವರ್ಷಗಳಿಂದ ನನ್ನ ಹತ್ರ ಇತ್ತು ಇಂಡಿವಿಜುವಲ್ ಫೋಟೋ. ಈ ಮನೆಗೆ ಬಂದು ಸೆಟ್ಲ್ ಆದ ತಕ್ಷಣ ಅದನ್ನೇ ಫಸ್ಟ್ ಮಾಡಿಸಿದ್ದು. ಹಾಂ ಹಾಂ ಹಾಂ. ಇದು ನಿಮ್ಮ ಸ್ವಂತ ಮನೆ. ಹೌಸ್, ಓನ್ ಹೌಸ್. ಓಕೆ, ಸ್ವಂತ ಮನೆ. ಎಷ್ಟು ಒಳ್ಳೆ ವ್ಯೂ ಇದೆ ನೋಡಿ ನಿಮಗೆ. ಹೌದು, ಮಕ್ಕಳ ಗಾರ್ಡನ್ನು ನೋಡ್ಬೋದಮ್ಮ, ನೋಡ್ಬೋದಾ? ಮಂತ್ರಿ ಪ್ಯಾರಡೈಸ್. ನಮಗೆ ಬೇಜಾರಾಗೋದೇ ಇಲ್ಲ ಇಲ್ಲಿ. ಹಾಂ ಹಾಂ. ಎಲ್ಲ ಸ್ನೇಹಿತರು, ಕನ್ನಡದವ್ರು ತುಂಬ ಜನ ಇದ್ದಾರೆ. ಹಾಂ ಹಾಂ. ಅವರ ಜೊತೆಯಲ್ಲಿ ಒಡನಾಟ, ಬೇಕಾದಷ್ಟು ಫಂಕ್ಷನ್ಗಳೆಲ್ಲ ಮಾಡ್ತೀವಿ. ಸುಮಾರು ಫಂಕ್ಷನ್ಗಳಿಗೆ ನಾನೇ ಆ್ಯಂಕರ್ ಮಾಡ್ತಿರ್ತೀನಿ. ಅದೆಲ್ಲ ಇರೋದ್ರಿಂದ ಬೇಜಾರನ್ನೋ ಇದು ಇಲ್ಲ, ಮಾತಿಲ್ಲ. ಮಾನವರು ಇದ್ದಾರೆ ಅಂತ ಅಂದ್ಕೊಂಡೇ ಹೋಗ್ತಿರೋದು. ಅಲ್ಲ, ನನ್ನ ಇದ್ದಾರೆ ನೋಡಿ ಇವರು. ಹೌದು, ಇದ್ದಾರೆ. ಏನೋ ಭೌತಿಕವಾಗಿ ಅವ್ರ ರೂಪ ಕಾಣದೇ ಇರ್ಬೋದು, ಆದರೆ ಅವ್ರ ಕೆಲಸ ಇದೆ, ಸಾಧನೆ ರೂಪದಲ್ಲಿ ಅವ್ರ ಕೆಲಸ ಇದೆ. ಆಮೇಲೆ ಅವ್ರು ಬಿಟ್ಟು ಹೋಗಿರೋ ನೆನಪುಗಳು, ಭಾವನೆಗಳಿರ್ತಾವೆ ನೋಡಿ, ಅಲ್ವಮ್ಮ? ಬೆಳಗ್ಗಿಂದ ಅದರಲ್ಲೇ ಸಿಕ್ಕಾಕೊಂಡೆ. ನೀವು ಮತ್ತೆ ಬರ್ತೀನಿ ಅಂದಿದ್ದು. ಅಯ್ಯಯ್ಯೋ, ಯಾಕೆ ಟೆನ್ಷನ್ ಮಾಡ್ಕೊ. ಫೋಟೋಗಳೆಲ್ಲ ಅಲ್ಲ ತೆಗೆದೆ ನಿಮ್ಗೆ ತೋರ್ಸೋದಕ್ಕೆ ಇದಕ್ಕೆ ಅಂತ ಹಾಕೋಣ. ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ನಮ್ಮಲ್ಲಿ. ಇದು 2 ಬೆಡ್ರೂಮ್ ಫ್ಲಾಟ್. 2 ಬೆಡ್ರೂಮ್ ಫ್ಲಾಟ್ ಇದು. ನಾನು ಬಹಳ ಮುಂಚೆನೆ ತಗೊಂಡಿದ್ದೆ, ಬಾಡಿಗೆ ಕೊಟ್ಟಿದ್ದೆ. ನಾನು ಕೋರ್ಮಂಗಲದಲ್ಲಿದ್ದೆ. ಓ, ಅಲ್ಲಿದ್ರ? ಆಮೇಲೆ ಕೋರ್ಮಂಗಲ ಮನೇನ ಡೆಮಾಲಿಷ್ ಮಾಡಿ ಅದನ್ನ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿಕೊಂಡು ರಿಟೈರ್ ಆದ ತಕ್ಷಣ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಏನು ಗೊತ್ತಿಲ್ಲ, ಲೆಕ್ಚರರ್ ನಾನು. ಕನ್ನಡ ಅಲ್ಲ, ಬಯಾಲಜಿ. ಓ, ವಿಜ್ಞಾನ ಲೆಕ್ಚರರ್ ಆಗಿ. ಓಕೆ, ನಮಗೆಲ್ಲ 35 ಬಂದಿದ್ದ ಸಬ್ಜೆಕ್ಟ್ಸ್. ನಾನು 40 ವರ್ಷ ಸರ್ವಿಸ್ ಮಾಡಿದ್ದೀನಿ ಗೌರ್ಮೆಂಟ್. ಇದು ಆ ಟೈಮಲ್ಲೇ ನನಗೆ ರಾಷ್ಟ್ರಪತಿ ಪ್ರಶಸ್ತಿ ಬಂದಿರೋದು. ಅಂದ್ರೆ ಏನು? 97ನಲ್ಲಿ ಬೆಸ್ಟ್ ಟೀಚರ್ ಅವಾರ್ಡ್. ಓಹೋ, ಅತ್ಯುತ್ತಮ. ಹೌದು, ಅಧ್ಯಾಪಕರು. ಹೌದು, ಸೆಪ್ಟೆಂಬರ್ 5th ಟೀಚರ್ಸ್ ಡೇ ದಿನ ಡೆಲ್ಲಿಯಲ್ಲಿ ಕೊಡ್ತಾರೆ ಆ ಪ್ರಶಸ್ತಿ. ಅವರು ರಾಷ್ಟ್ರಪತಿ KR ನಾರಾಯಣನ್. ಹೌದು. ಬಹಳ ಒಳ್ಳೆ. ಓಕೆ, ಅಂದ್ರೆ ಅಲ್ಲಿ ಕೋರ್ಮಂಗಲದ ಮನೆ ಮಾನಸರು ಮತ್ತು ನೀವು ಕಟ್ಟಿದ್ದು? ಹೌದು, ಮಾನು ಶುರುನಲ್ಲೇನೆ ಈ ಸಿನಿಮಾ ಇದಕ್ಕೆ ಎಂಟ್ರಾದಾಗ ಶುರುನಲ್ಲೇನೆ ನಾವು ಹೌಸಿಂಗ್ ಬೋರ್ಡ್ ಮನೆ ತಗೊಂಡ್ವಿ. ಇಲ್ಲಿ ಕೋರ್ಮಂಗ್ಲದಲ್ಲಿ ಮೇನ್ ರೋಡಲ್ಲಿ ಕಲ್ಯಾಣ ಮಂಟಪ ಹತ್ರನೇ. ಆ ಮನೇಲಿ ಸುಮಾರು 40 ವರ್ಷ ಇದ್ವಿ ಅನ್ಸುತ್ತೆ. ಆಮೇಲೆ ನಾನು ಅವ್ರು ಮಾಡಿದ್ದನ್ನ ಹಾಳು ಮಾಡ್ಕೊಳ್ಳಿಲ್ಲ, ಯಾವುದೇ ರೀತಿಯಿಂದ ಯಾವುದನ್ನು ಹಾಗೆ ಉಳಿಸ್ಕೊಂಡು. ಆಮೇಲೆ ಆ ರೋಡ್ ಕಮರ್ಷಿಯಲ್ ಆಯ್ತು. ಅದರಿಂದ ಇದು ಒಂದು ದಾರಿ ನಮ್ಗೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಳೆ ಮನೆಯನ್ನೆಲ್ಲ ಡೆಮಾಲಿಷ್ ಮಾಡಿ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿದೆ. ಆಮೇಲೆ ಇವಾಗ ಬಾಡಿಗೆ ಕೊಟ್ಟಿದ್ದೀವಿ ಅಲ್ಲಿ. ಅಲ್ಲ, ನಡೋದು ಕಾಲ ಬದಲಾದಾಗ ನಾವು ಸ್ವಲ್ಪ ಬದಲಾಗಬೇಕಲ್ಲ.
ಅದೇ ಅಷ್ಟೊತ್ತಿಗೆ ನಾನು ಇಲ್ಲಿ ಮಾಡ್ಕೊಂಡು ಬಾಡಿಗೆ ಕೊಟ್ಟಿದ್ದೆ. ರಿಟೈರ್ ಆದ ತಕ್ಷಣ ಸೇಫ್ ಆಗಿರುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟೆ. ಹೆಸರಿಗೆ ತಕ್ಕಾಗೆ ಇದು ಮಂತ್ರಿ ಪ್ಯಾರಡೈಸ್ ಅಪಾರ್ಟ್ಮೆಂಟು, ಹೆಸರು ತಕ್ಕ ಪ್ಯಾರಡೈಸೇ ಇದೆ. ಅಲ್ಲ ನೋಡಿ, ತುಂಬಾ ಅದ್ಭುತವಾದ ಫೋಟೋ ಇದೆ ಸರ್. ಹೌದು, ಅವ್ರದ್ದು ಮಾನು ಸರ್ ಧ್ವನಿ ಇದೆಯಲ್ಲ, ಬಹಳ ವಿಶಿಷ್ಟವಾದ ಧ್ವನಿ ಕನ್ನಡದಲ್ಲಿ. ಅವ್ರ ಧ್ವನಿ ಮತ್ತೆ ಅವ್ರ ಸಂಭಾಷಣೆ ಹೇಳೋ ಶೈಲಿ. ಫಂಕ್ಷನ್ಗಳೆಲ್ಲ ಆಂಕರ್ ಮಾಡ್ತಾ ಇದ್ರು ಅವರು. ಬೇಕಾದಷ್ಟು ಹೌದು ಪ್ರೋಗ್ರಾಮ್ಗಳಿಗೆ. ಅದಕ್ಕೆ ಅದೇ ಮಾನು ಅವ್ರು ಬರೆದಿರೋ ಲಿಂಗನ ಕುಡಿ ಅಂತ ಕಾದಂಬರಿ ಇದು. ಲಿಂಗನ ಕುಡಿ. ಸರ್ ರೈಟರ್ ಕೂಡ. ಹೌದು ಅವ್ರು ರೈಟ್. ಆಮೇಲೆ ಗೆಳೆಯರ ಗೆಳೆಯ ಅಂಬರೀಷ್ ಅಂತಾನೂ ಮಾಡಿದ್ದಾರೆ. ಅದನ್ನ ನಿಸಾರ್ ಅಹಮದ್ ಅವರು ನೋಡಿ, ಇದು ನಿಸಾರ್ ಅಹಮದ್ ಅವರು ಅದು ಬಿಡುಗಡೆ ಮಾಡಿದ್ರು, ಕಾಲೇಜ್ನಿಂದ ಪಬ್ಲಿಷ್ ಮಾಡಿದ್ರು ಅದನ್ನ. ಅವ್ರ ಕಾಲೇಜಲ್ಲಿ. ಹೌದು ಅಂಬರೀಷ್ ಅವ್ರ ಮೇಲೆ ಪುಸ್ತಕ ಬರೆದಿರೋದು. ಅವರ ಪೂರ್ತಿ ಬಾಲ್ಯದಿಂದ ಅವರು ನಟರಾಗೋವರೆಗಿಂದು ಅದು. ಅದಲ್ಲದೆ ಬೇಕಾದ ಶಾರ್ಟ್ ಸ್ಟೋರೀಸ್ ಎಲ್ಲ ಬರೆದಿದ್ದಾರೆ. ನಾನು ಕೆಲವೆಲ್ಲ ಎತ್ತಿಟ್ಕೊಂಡಿದ್ದೀನಿ, ಅವನ್ನೆಲ್ಲ ನೀಟ್ ಕಾಪಿ ಮಾಡಿ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ರೈಟರು ಆಗಿದ್ರು ಅವರು. ಆಮೇಲೆ ಎಲ್ಲ ಸ್ಕ್ರಿಪ್ಟು ಅವರದ್ದೆಲ್ಲ ಅವರೇ ಮಾಡೋರು. ಮಲೆನಾಡಿನ ಚಿತ್ರಗಳು ಅದು ನಾವು ಇದು ಮಾಡಿದ್ವಲ್ಲ, TV ಸೀರಿಯಲ್ ಮಾಡಿದ್ದು ಕುವೆಂಪು ಅವರ ಮಲೆನಾಡಿನ ಚಿತ್ರಗಳು. ಅದು ಮಾನವರೇ ಡೈರೆಕ್ಟ್ ಮಾಡಿದ್ದು. ಅವಾಗ 13 ಎಪಿಸೋಡ್ ಮಾತ್ರ ಕೊಡ್ತಾ ಇದ್ರು. ಆಗ ಬ್ಯಾಂಗ್ಳೂರು ಸ್ಟೇಷನ್ ಇತ್ತು, ದೂರದರ್ಶನಲ್ಲಿ ಬರ್ತಾ ಇತ್ತು. ಅವಾಗ 13 ಎಪಿಸೋಡ್ಸ್ ಅವ್ರದ್ದು ಮಾಡಿದ್ದು. ಸ್ಕ್ರಿಪ್ಟು ಡೈರೆಕ್ಷನ್ ಎಲ್ಲ ಅವರೇ ಮಾಡಿದ್ದು ಆ ಟೈಮಲ್ಲಿ. ಆದ್ರೆ ಸರ್ ನಟ ಮಾತ್ರ ಅಲ್ಲ, ಅವರು ಬರಹಗಾರ, ನಿರ್ದೇಶಕ ಕೂಡ. ಹೌದು ನಿರ್ಮಾಪಕರು ಕೂಡ. ಹೌದು ಆ ಸಮಯ ಅನ್ನೋದು ಅದೇ, ಎಷ್ಟೋ ಸಮಯ ಸಿಗತ್ತೆ ಮನಸ್ಸಿದ್ರೆ ಅಂತ ಹೇಳ್ತಾರಲ್ಲ, ಆ ಥರ ಆಯಿತು. ಆ ಟೈಮಲ್ಲಿ ಇಷ್ಟೆಲ್ಲ ಕೆಲಸಗಳಾಯಿತು. ಬನ್ನಿ ಸರ್, ಒಂದಷ್ಟು ಅಪರೂಪದ ಫೋಟೋಸ್ ಇದೆ ನೋಡೋಣ ನಾವು. ಹೌದು ಇದೆ, ಇನ್ನೊಂದು ನಿಮಿಷ. ಇಲ್ಲಿ ಒಥೆಲೋದಿದೆ ನೋಡಿ, ಇದು ಒಥೆಲೋ. ಇದೆಲ್ಲ ಇಟ್ಕೊಂಡು ಎಲ್ಲ ಇದೆ, ಇನ್ನೂ ಒಳ್ಳೆಯದೇ ಇದೆ. 3 ಜನಾಂಗದ ಇದು ಇದೆ ನೋಡಿ. ಒಥೆಲೋ ಅಂತೂ ಬಹಳ ಒಳ್ಳೆ ನಾಟಕ ಅದು. ಅವರು ನಾಣಿ ಅವರು ಮೇಕಪ್ ಮಾಡ್ತಿದ್ರು ಅದಕ್ಕೆ. ಮೇಕಪ್ ನಾಣಿ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೆಲ್ಲ ಅದರದ್ದೇ. ಅವರು ವೆಂಕಟೇಶ್ ಅಂತ. ಹೌದು ಮಾಡಿದ್ದಾರೆ ಅವರು. ಮೊದಲು ಥಿಯೇಟರ್ನಲ್ಲಿದ್ದರು. ಇದು ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಅವರ ಆಫೀಸ್ದದು ಫೋಟೋ. ಇದು ಕಾಡು ಕುದುರೆ, ಅದರದ್ದು ಹಾಡು, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಅದಕ್ಕೆ, ಅದರದ್ದು. ಇದು ಅಷ್ಟೇ. ಮದುವೆದು ಇಲ್ಲ ಅಂತ ಹೇಳಿದ್ನಲ್ಲ ಅವತ್ತು. BS ಆಚಾರ್ ಅಂತ ಕೇಳಿ, ಅವರು ಥಿಯೇಟರ್ನವರೇ. ಅವರು ಬರಬೇಕಾಗಿತ್ತು. ಅವರು ಫೋಟೋ ತೆಗಿತೀನಿ ಅಂತ ಹೇಳಿದ್ರು ಸ್ನೇಹಿತರು. ಅವ್ರಿಗೆ ಬರೋಕ್ಕಾಗಲಿಲ್ಲ, ಫೋಟೋ ಇಲ್ಲ. ಅದೇ ಅದಕ್ಕೆ ಇದು ಸುಮ್ಮನೆ ನಮ್ಮದು. ಇದು ನನಗೆ ಸ್ಟೇಟ್ ಅವಾರ್ಡ್ ಬಂದಾಗ ನಮ್ಮ ಮನೇಲಿ ತೆಗೆದಿದ್ದು ನೋಡಿ. ಇದು ಅಲ್ಲಿ ಸುಮ್ಮನೆ ನಾನು ನಿಮ್ಗೆ ತೋರಿಸ್ತಿರೋದು. GV ಅಯ್ಯರ್ ಇವರು. ಇದು ಸತ್ತವರ ನೆರಳುದು ಅದು ನೋಡಿ. ಅಲ್ಲೊಂದು ದೊಡ್ಡ ಫೋಟೋ ಅಂತ ತಗೊಂಡ್ರಲ್ಲ, ಅದು ಇದನ್ನೇ ನಾನೇ ಮಾಡಿಸಿದ್ದು ಅದನ್ನು. ಇದೆಲ್ಲ ಮಾನವರದ್ದು ನೋಡಿ. ಇದು ಹೌದು ಇದು ನೋಡಿ, ಉಂಡು ಹೋದ ಕೊಂಡು ಹೋದ ಅಂತ ಒಂದು ಮೂವಿ ಮಾಡಿದ್ರು ಅವರು. ಅಥವಾ ಕರಿಮಾಯಿದಿರಬೇಕು, ಕರಿಮಾಯಿ ಮಾಡಿದ್ದಾರೆ ಅದರಲ್ಲಿ. ಇವೆಲ್ಲ ಡ್ರಾಮಾ. ಜಾಹಕ್ ಅಂತ ಒಂದು ಮಾಡಿದ್ವಿ. ಇದು ಸೋಮರಾಯ್ ಭೀಮರಾಯ್ ಡಪ್ಪಿನಾಟ ಅಂತ ಅದು. ಆಮೇಲೆ ಅದು ಒಥೆಲೋ. ಇದೆಲ್ಲ ಡ್ರಾಮಾ ಫೋಟೋಗಳು. ವಿಜಯ ಕಾಶಿ ಅವರೆಲ್ಲ ಮಾಡಿದ್ರು ಅದರಲ್ಲಿ. ಇದೆಲ್ಲ ಇದು ಒಂದು ಕಾಡು ಕುದುರೆದು. ಕಂಬಾರದ್ದು. ಇದು ತಕ್ಕೋಬೋದು ನನಗೆ. ಇದು ಒಂದು ಹೌದು, ಪೌಲಾ ಲಿಂಡ್ಸೆ ಅಂತ. ಅವ್ರು ಇಂಗ್ಲೆಂಡಿಂದ ಬಂದಿದ್ರು. ಇದಕ್ಕೆ ಗಿರೀಶ್ ಕಾರ್ನಾಡ್ ಅವರ ಪರಿಚಿತರು ಅವರು. ಇದು ರಾಜ್ಕುಮಾರ್ ಅವ್ರ ಜೊತೆ. ಒಂದು ಸೀನ್ ಆದ ತಕ್ಷಣ ನೆಕ್ಸ್ಟ್ ಬೇರೆಯವ್ರ ಸೀನ್ ಇದೆ ಅಂದರೆ ಮೇಕಪ್ ಒರೆಸ್ಕೊಂಡು ಸೀದಾ ಕಾರಲ್ಲಿ ಕೂತ್ಕೊಂಡು ಕಾಲೇಜಿಗೆ ಬಂದು ಪಾಠ ಮಾಡೋರು.
ಧಾರೆ ಪಂಚೆ ಪೇಟ ಇದು ಏನು ಶಲ್ಯ ಅವೆಲ್ಲ ಏನೂ ಇಲ್ಲ. ಪ್ಯಾಂಟು ಶರ್ಟು ಶೂಸು. ನಮ್ಮ ಅತ್ತೆಯವ್ರು ಯಾವಾಗ್ಲೂ ಹೇಳೋರು, ಶೂಸ್ ಹಾಕೊಂಡು ಬೂಟ್ಸ್ ಹಾಕೊಂಡು ಮದುವೆ ಮಾಡ್ಕೊಂಡಿದೀಯ ನೀನು ಅಂತ. ರಾತ್ರಿ ಪ್ರಯಾಣ ಮಾಡ್ತಿದ್ರು. ಟ್ಯಾಕ್ಸಿ ಡ್ರೈವರಿಗೆ ಹಿಂದಿನ ದಿನ ಏನೋ ಗೋವಾಗ ಹೋಗಿ ಬಂದಿದ್ನಂತವನು, ನಿದ್ರೆ ಬಂದ್ಬಿಟ್ಟಿದೆ. ಅವನ ಅರಸೀಕೆರೆ ಹತ್ರ ರೋಡಿಂದ ಕೆಳಗಡೆ ಹೋಗ್ಬಿಟ್ಟಿದೆ, ಇಳಿದ್ಬಿಟ್ಟಿದೆ ಗಾಡಿ. ಆಗ ಲೆಫ್ಟ್ ಸೈಡ್ ಅಲ್ಲಿ ಮರಕ್ಕೆ ಹೊಡೆದಿದೆ. ನನ್ನ ಹಾಡು ನನ್ನದು. ನಾನು ಆಶಾ ಮಾನು ಅಂತ. ಮಾನು ಅವರನ್ನು ಬಹಳ ಚಿಕ್ಕ ವಯಸ್ಸಲ್ಲಿ ನಮ್ಮಿಬ್ಬರದ್ದು ಮದುವೆ ಆಗಿದ್ದು. ಸುಮಾರು ನನಗೆ 21 ವರ್ಷ ಆವಾಗಷ್ಟೇ. ಹಾಗಾಗಿ ನಾವು ಒಟ್ಟಾರೆ 22 ವರ್ಷ ಅಷ್ಟೇ ನಮ್ಮ ವೈವಾಹಿಕ ಜೀವನ ನಡೆದಿದ್ದು. ಅಷ್ಟರಲ್ಲೂ ಬಹಳ ಬೇಗ ಮಕ್ಕಳು ಆದರು. ಒಂದು ಮಗ ಮತ್ತು ಒಬ್ಬಳು ಮಗಳು. ಆಮೇಲೆ ಮಾನವ್ರ ಅಭಿವೃದ್ಧಿ ಎಷ್ಟು ಮುಂದೆ ಹೋಗ್ತಾ ಇತ್ತು ಅಂದರೆ, ಆಮೇಲೆ ಚಿಕ್ಕದಾಗಿ ಒಂದು ಮನೆ ಮಾಡ್ಕೊಂಡ್ವಿ ಕೋರಮಂಗಲದಲ್ಲಿ, ಹೌಸಿಂಗ್ ಬೋರ್ಡ್ ಮನೆ ಮಾಡ್ಕೊಂಡ್ವಿ. ಮಾನವರು ಲೆಕ್ಚರರ್ ಆಗಿ BS ಕಾಲೇಜಲ್ಲಿ ಕೆಲಸ ಮಾಡ್ತಿದ್ರು. ನಾನು ಸಹ ಹೈಸ್ಕೂಲ್ ಟೀಚರ್ ಆಗಿ ನಂದು ಫಸ್ಟ್ ಅಪಾಯಿಂಟ್ಮೆಂಟ್ ತೀರ್ಥಹಳ್ಳಿ, ನಂದು ಗೌರ್ಮೆಂಟ್ ಜಾಬ್. ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದೆ ಮದುವೆ ಆದಮೇಲೆ. ಟ್ರಾನ್ಸ್ಫರ್ ತಗೊಂಡು. ಹಾಗಾಗಿ ಮೊದಲು ಜಯನಗರದಲ್ಲಿ ಇದ್ವಿ ನಾವು. ಅಲ್ಲಿಂದ ಕೋರಮಂಗಲಕ್ಕೆ ಹೋದ್ವಿ. ಅಲ್ಲಿ ಹೀಗೆ ಜೀವನ ನಡೆದಿತ್ತು. ಆಮೇಲೆ ಮಾನವರು 1-2 ವರ್ಷ ಸಂಬಳ ಇಲ್ಲದ ರಜಾ ತಗೊಂಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅವರು ಯಾವಾಗ ಸಮಯ ಸಿಗುತ್ತೋ ಅವಾಗ ಮಾತ್ರ ಇದರಲ್ಲಿ ಹೋಗ್ತಾಯಿದ್ರು, ಆ್ಯಕ್ಟ್ ಮಾಡೋದಕ್ಕೆ. ಅಂಥದ್ರಲ್ಲಿ 2 ವರ್ಷ ರಜಾ ಹಾಕ್ಕೊಂಡು ಮಾಡಿದರು. ಆ ಸಮಯದಲ್ಲೇ ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳಿ ಈ ಒಂದು ಮನೆ ತಗೊಂಡ್ವಿ. ಅದು ಮುಗಿಯೋ ಅಷ್ಟರಲ್ಲಿ 2 ವರ್ಷ ಮುಗಿಯೋ ಅಷ್ಟರಲ್ಲಿ. ಕೋರಮಂಗಲ, ಅದು ಹೌಸಿಂಗ್ ಬೋರ್ಡ್ ಮನೆ. ಹಾಗಾಗಿ ಅಲ್ಲಿಂದ ಮುಂದೆ ಹೀಗೆ ಜೀವನದ ಪ್ರಯಾಣ ನಡೀತು. ಮಕ್ಕಳು ಅಲ್ಲೇ ಹತ್ತಿರದಲ್ಲಿ ಸ್ಕೂಲ್ಗೆ ಹೋಗ್ತಿದ್ರು, ನಾನು ಸ್ಕೂಲ್ಗೆ ಹೋಗ್ತಿದ್ದೆ. ಇದ್ರ ಮಧ್ಯದಲ್ಲಿ ರಂಗಭೂಮಿ ಚಟುವಟಿಕೆಗಳು ಸಹ ಇತ್ತು. ಹಾಗೆ ನಾನು ಸಹ ನಿಧಾನವಾಗಿ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದಕ್ಕೆ ರಂಗಭೂಮಿಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಸ್ಕೂಲ್ಗೆ ಹೋಗಿ ಕೆಲಸ ಮಾಡಿ 6 ಗಂಟೆಗೆ ಅಲ್ಲಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿ ನಾನು ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೂ ಶುರು ಮಾಡಿದೆ. ಹಾಗಾಗಿ ರಾತ್ರಿ 12 ಗಂಟೆವರೆಗೂ ರಿಹರ್ಸಲ್ಸ್ ನಡೆಯೋದು. ಅದ್ರ ಮಧ್ಯದಲ್ಲಿ ಕಾಸ್ಟ್ಯೂಮ್ ಡಿಸೈನಿಂಗು ನಡೀತು. ಅಶೋಕ್ ಬಾದರ್ ದಿನ್ನಿ ಅವರದ್ದೆಲ್ಲ ಡ್ರಾಮಾಗಳಲ್ಲಿ ನಾವೆಲ್ಲ ಮಾಡಿದ್ವಿ. ಆಮೇಲೆ ಮಾನು ಅವರು ಸಹ ಈ ಸೆನೆಟ್ ಆ್ಯಂಡ್ ಅಕಾಡೆಮಿಕ್ ಕೌನ್ಸಿಲ್ ಎಲೆಕ್ಟೆಡ್ ಮೆಂಬರ್ ಆಗಿ ಸೆಲೆಕ್ಟ್ ಆದರು. ಆಮೇಲೆ ಇದು ಕಾಸ್ಮೋಪಾಲಿಟನ್ ಕ್ಲಬ್ ಸೆಕ್ರೆಟ್ರಿ ಆದರು ಅವರು. ಹಾಗಾಗಿ ಬಿಡುವಿಲ್ಲದಂತೆ ಅವ್ರ ಕೆಲಸಗಳು ನಡೀತಾ ಇತ್ತು. ಹಾಗೆ ಆಲ್ ದ 7 ಯೂನಿವರ್ಸಿಟಿ ಫೆಡರೇಷನ್ ಆಫ್ ಯೂನಿವರ್ಸಿಟೀಸ್ಗೆ ಅಧ್ಯಕ್ಷರಾದರು ಅವರು. ಹಾಗಾಗಿ ಅವರು ಎಲ್ಲ ಕೆಲಸಗಳು, ಮನೆ ಕೆಲಸಗಳು, ಸಂಸಾರದ ಕೆಲಸಗಳೆಲ್ಲ ನಾನು ನೋಡಿಕೊಂಡು ನಾನು ನನ್ನ ಸ್ಕೂಲಿನ ಒಂದು ಟೀಚಿಂಗ್ ಇದನ್ನು ಮಾಡಿಕೊಂಡು ಬರ್ತಾಯಿದ್ದೆ. ಮಕ್ಕಳು ಓದ್ತಿದ್ರು, ನಮ್ಮ ಅತ್ತೆಯವರು ಜೊತೆಯಲ್ಲಿದ್ದರು. ಆಮೇಲೆ ನೋಡಿ 96ಅಲ್ಲಿ ಅವರು ಹೇಗೆ ರಾಮಕೃಷ್ಣ ಹೆಗಡೆಯವರ ನಿರ್ಮಾಣ ವೇದಿಕೆ ಅಂತ ಒಂದು ಹೊಸದು ಮಾಡಿ ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ರಾಜಕೀಯ ಯಾಕೆ ಬೇಕೇ ಬೇಕು, ತಿಳುವಳಿಕೆ ಯಾಕೆ ಬೇಕು ರಾಜಕೀಯದ್ದು ಅಂಥೇಳಿ ಅಂತ ಅದಕ್ಕೆ ಸ್ಪೀಚ್ ಕೊಡಬೇಕು ಅಂತ ಮಾನು ಅವರನ್ನು ಒಪ್ಪಿಸಿ ಅವರು ಶಿವಮೊಗ್ಗಕ್ಕೆ ಸ್ಪೀಚ್ ಕೊಡೋಕ್ಕೆ ಅಂತ ಹೋಗ್ತಾಯಿದ್ರು. ಆಗ ಹೌದು, ಬೆಂಗಳೂರಿನಿಂದ ರಾತ್ರಿ ಪ್ರಯಾಣ ಮಾಡ್ತಿದ್ರು. ಅವನು ಈ ಟ್ಯಾಕ್ಸಿ ಡ್ರೈವರಿಗೆ ಹಿಂದಿನ ದಿನ ಏನೋ ಗೋವಾಗ ಹೋಗಿ ಬಂದಿದ್ನಂತವನು. ಅವನಿಗೆ ಗೊತ್ತಾಗಿಲ್ಲ, ನಿದ್ರೆ ಬಂದುಬಿಟ್ಟಿದೆ. ಅವನ ಅರಸೀಕೆರೆ ಹತ್ರ ರೋಡಿಂದ ಕೆಳಗಡೆ ಹೋಗ್ಬಿಟ್ಟಿದೆ, ಇಳಿದ್ಬಿಟ್ಟಿದೆ ಗಾಡಿ. ಅವನಿಗೆ ಗೊತ್ತಾದ ಕ್ಷಣದಲ್ಲಿ ಅದನ್ನು ಮೇಲಕ್ಕೆ, ರೋಡಿಗೆ ಮೇಲಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆಗ ಲೆಫ್ಟ್ ಸೈಡಲ್ಲಿ ಮರಕ್ಕೆ ಹೊಡೆದಿದೆ ಕಾರು. ಆಗ ಮುಂದ್ಗಡೆ ಸೀಟಲ್ಲೇ ಇದ್ದರು ಇವರು, ಲೆಫ್ಟಲ್ಲೇ ಇದ್ದರು. ಹಾಗಾಗಿ ಅವ್ರಿಗೆ ಏನಾಯಿತು ಅನ್ನೋದು ಅವರಿಗೆ ಗೊತ್ತಾಗಲಿಲ್ಲ. ಅವ್ರ ಹಿಂದೆ ರಮೇಶ್ ಬಂದ್ಗದ್ದೆ ಅವರಿದ್ದರು. ಅವರಿಗೂ ಸಹ ಏಟಾಯಿತು. ಅವರು 1 ಅವರ್ ಇದ್ದರು. ಆಮೇಲೆ ಆಸ್ಪತ್ರೆಗೆ ಯಾರೋ ಅಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರೋ ಬಸ್ಸು ನಿಲ್ಲಿಸ್ಬಿಟ್ಟು ಇವರನ್ನೆಲ್ಲ ಆಸ್ಪತ್ರೆಗೆ ಸಾಗಿಸ್ತು. ಅದೆಲ್ಲ ಜ್ಞಾಪಿಸ್ಕೊಳ್ಳೋದು ತುಂಬ ಕಷ್ಟ ಅನಿಸುತ್ತೆ. ನಮ್ಮ ಜೀವನ, ನಮ್ಮ ಮನಸ್ಸಿನಲ್ಲಿ ಅಲ್ಲೇ ನಿಂತುಬಿಟ್ಟಿದ್ದೀವಿ ನಾವು. ಆದರೆ ವಿಧಿ ಇಲ್ಲ, ಜೀವನ ಮುಂದಕ್ಕೆ ಹೋಗಲೇಬೇಕು, ಮಕ್ಳಿಗೊಂದು ದಾರಿ ಆಗಲೇಬೇಕಿತ್ತು. ಹಾಗಾಗಿ ನನಗೂ ಒಂದು ಕೆಲಸ ಅಂತ ಇತ್ತು. ಮಾನು ಅವ್ರು ಯಾವತ್ತೂ ನನಗೆ ಕೆಲಸ ಬಿಡು ಅಂತ ಬಿಡಿಸೋಕ್ಕೆ ಇಷ್ಟಪಡಲಿಲ್ಲ. ಅದಕ್ಕೆ ನನ್ನ ಒಂದು ಸ್ವಾತಂತ್ರ್ಯದಿಂದ ನಾನು ಸಹ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ಅದೇ ನನಗೆ ಇವಾಗ ನನಗೆ ಸಹಾಯಕ್ಕೆ ನಿಂತ್ಕೋತು ನನ್ನ ಕೆಲಸನೇ.
ಹೌದು ಆಧಾರ. ಹಾಗಾಗಿ ಮಕ್ಕಳು ಮುಂದೆ ಇಬ್ಬರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರು. ನನ್ನ ಮಗನ್ನ ಇದು ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಲ್ಲೇ ಅವನು ಓದ್ದ ಹೋಗಿ ಮುಂದಿನ ಓದನ್ನು. ಆಮೇಲೆ ನನ್ನ ಮಗಳಿಗೂ ಮದುವೆ ಆಯಿತು. ಅವಳು ಸಿಂಗಾಪುರಲ್ಲಿದ್ದಾಳೆ, ಮಗ ಆಸ್ಟ್ರೇಲಿಯಾದಲ್ಲೇ ಇದ್ದಾನೆ, ಅವನಿಗೂ ಮದುವೆ ಆಯಿತು. ಹೌದು, ಇಬ್ಬರು ಮಕ್ಕಳು. ನಾನು ನಂದು ಇದು ನಿವೃತ್ತಿ ನಂತರ ಇಲ್ಲಿ ಇದ್ದೀನಿ ಮಂತ್ರಿ ಪ್ಯಾರಡೈಸಲ್ಲಿ. ಮಾನು ಅವರು ನಾವೆಲ್ಲ ತೀರ್ಥಹಳ್ಳಿ ತಾಲೂಕು, ಅಲ್ಲಿ ದೇವಂಗಿ ಪಕ್ಕ ಕಟ್ಟೆಹಕ್ಲು ಅಂತ, ಅಲ್ಲೇ ಪಕ್ಕದಲ್ಲೇ ಗುತ್ತಿಗೇರಿ ಅಂತ. ಹಾಗಾಗಿ ಮಾನು ಅವರ ಅಫಿಷಿಯಲ್ ನೇಮು ಗುತ್ತಿಗೇರಿ ಮಾನಪ್ಪ ಅಂತ. ಅವ್ರ ಕಾಲೇಜ್ನಲ್ಲಿ ಮಾನಪ್ಪ ಅಂತಲೇ ಅವರು. ಹಿ ವಾಸ್ ರೀಡರ್ ಇನ್ ಕನ್ನಡ ಆಗಿದ್ದರು ಅವರು BS ಕಾಲೇಜಲ್ಲಿ. ಆಮೇಲೆ ಹವ್ಯಾಸಿ ರಂಗಭೂಮಿಯಲ್ಲೂ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ನಮ್ಮದು ಅವ್ರ ಊರು ಕುಪ್ಪಳ್ಳಿ ಪಕ್ಕನೇ ಬರುತ್ತೆ. ಕುಪ್ಪಳ್ಳಿ ಅಂದರೆ ಕುವೆಂಪು ಅವರ ಊರು, ಅಲ್ಲೇ ಪಕ್ಕದಲ್ಲಿ. ನಾವೆಲ್ಲ ಹುಟ್ಟಿ ಬೆಳೆದಿದ್ದು ನಾನು ಶಿವಮೊಗ್ಗದಲ್ಲಿ, ಅವರು ಶಿವಮೊಗ್ಗದಲ್ಲಿ ಸಹ್ಯಾದ್ರಿ ಕಾಲೇಜಿನಲ್ಲಿ ಓದ್ತಾ ಇದ್ದರು ಅವಾಗ. ಹಾಗೆ ಅಲ್ಲ BA ಓದಿದ್ದು. ಆಮೇಲೆ MA ಓದೋದಕ್ಕೆ ಮಾನಸ ಗಂಗೋತ್ರಿಯಲ್ಲಿ MA ಮಾಡಿದರು. ಹಾಗಾಗಿ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸು, ಮತ್ತು ಚೆನ್ನಾಗಿ ಚಿರಪರಿಚಿತರಾಗಿದ್ದರು. ಆಮೇಲೆ ನಮ್ಮದು 75ರಲ್ಲಿ ನಮ್ಮ ಮದುವೆ ಆಯಿತು. 1975ಅಲ್ಲಿ. 45 ವರ್ಷ ಆಗ್ತಿದೆ ಅನಿಸುತ್ತೆ. ಹೌದಾ? ಹೌದು. ಮದುವೆ ಬಹಳ ಸರಳವಾಗಿ ನಡೀತು. ಅವರಿಗೆ ಈ ಒಂದು ಏನು ಟ್ರೆಡಿಷನಲ್ ಮ್ಯಾರೇಜಲ್ಲೆಲ್ಲ ವಿಶ್ವಾಸ ಇರಲಿಲ್ಲ. ಪುರೋಹಿತರನ್ನು ಕರೆಸಿ ದಾರೆ ಇದು ಅದು ಆ ಥರದ್ರಲ್ಲಿ ವಿಶ್ವಾಸ ಇರಲಿಲ್ಲ. ಹಾಗಾಗಿ ನಮ್ಮ ಕಡೆ ಆಗ ಮಂತ್ರಮಾಂಗಲ್ಯ ಅಂತ ಒಂದು ಪ್ರಚಲಿತವಾಗಿತ್ತು ಮದುವೆ. ಅದರಲ್ಲಿ ಒಂದು ಇದನ್ನು ಓದಿಸ್ಬಿಟ್ಟು, ಆದರೆ ಮಾನೂರು ಅದನ್ನೂ ಅನುಸರಿಸಲಿಲ್ಲ. ತುಂಬ ಸರಳವಾಗಿ ಮಾನೂರು ತಂಗಿನ ನಮ್ಮ ಅಣ್ಣನಿಗೆ ಮಾಡಿಕೊಟ್ಟಿದ್ದು ಮದುವೆ. ಎರಡು ಮದುವೆಗಳು ಒಟ್ಟಿಗೆ ನಡೆದವು. ಅದರಲ್ಲಿ ಎಷ್ಟು ಸರಳವಾಗಿತ್ತು ಅಂದರೆ ಮದುವೆ, ನಾನು ಮತ್ತು ಆಶಾ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ಮದುವೆ ಆಗ್ತಾ ಇದ್ದೀವಿ. ಅದರ ಸಂಕೇತವಾಗಿ ನಾನು ಅವರಿಗೆ ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದೀನಿ ಅಷ್ಟು ಹೇಳಿಬಿಟ್ಟು ನನಗೆ ಮಾಂಗಲ್ಯ ಧಾರಣೆ ಮಾಡಿದರು. ಅಲ್ಲಿಗೆ ಮದುವೆ ಮುಗೀತು. ಬಂದವರೆಲ್ಲ ಹಿರಿಯರು ಎಲ್ಲರಿದ್ದರು. ಎಲ್ಲರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ವಿ. ಆಮೇಲೆ ತುಂಬ ಸರಳವಾಗಿ ಒಂದು ಉಪಹಾರ ಇರಿಸಿದ್ವಿ ಅಷ್ಟೇ. ಊಟನೂ ಅಲ್ಲ, ಉಪಹಾರ. ಉಪ್ಪಿಟ್ಟು, ಕೇಸರಿ ಬಾತು, ಕಾಫಿ ಅಷ್ಟೇ. ಆಮೇಲೆ ಯಾರದ್ದು ಇದು ಏನೋ ಉಡುಗೊರೆಗಳೆಲ್ಲ ಏನೂ ಇಲ್ಲ. ಯಾವಾಗ 1975ಅಲ್ಲೇ. ಹಾಗಾಗಿ ಅದು ಒಂಥರ ಬಹಳ ಜನ ಮೆಚ್ಕೊಂಡ್ರು ಅದನ್ನು. ಅಲ್ಲೇ ನಿಂತು ಭಾಷಣನೂ ಮಾಡಿದರು. ಇಂಥ ಯುವಕರು ಮುಂದೆ ಬರಬೇಕು, ಈ ರೀತಿ ವಿವಾಹಗಳು ನಡಿಬೇಕು ಅಂತೆಲ್ಲ. ಅಲ್ಲ, ಬೇರೆಯವರು ನಮ್ಮ ಮದುವೆಗೆ ಬಂದಂಥವ್ರು ಅದನ್ನು ಮೆಚ್ಚುಗೆಯಿಂದ ಮಾತಾಡಿ ಇದೆಲ್ಲ ಮಾಡಿದರು. ಆಮೇಲೆ ಧಾರೆ, ಪಂಚೆ, ಪೇಟ, ಇದು ಏನು ಶಲ್ಯ ಅವೆಲ್ಲ ಏನೂ ಇಲ್ಲ. ಪ್ಯಾಂಟು, ಶರ್ಟು, ಶೂಸು. ನಮ್ಮ ಅತ್ತೆಯವ್ರು ಯಾವಾಗಲೂ ಹೇಳೋರು, ನೀನು ಪ್ಯಾಂಟ್ ಹಾಕ್ಕೊಂಡು ಮದುವೆ ಮಾಡ್ಕೊಂಡಿದ್ದೀಯ, ಶೂಸ್ ಹಾಕ್ಕೊಂಡು ಬೂಟ್ಸ್ ಹಾಕ್ಕೊಂಡು ಮದುವೆ ಮಾಡ್ಕೊಂಡಿದ್ದೀಯ ನೀನು ಅಂತ ಹೇಳೋರು. ಒಟ್ಟಲ್ಲಿ ಅವ್ರದ್ದೇ ಆದ ನಂಬಿಕೆಗಳಿಗೆ ಅವ್ರು ಬದ್ಧರಾಗಿದ್ದರು ಯಾವಾಗಲೂ ಮಾನವರು. ಆಮೇಲೆ ಅಷ್ಟು ಸರಳತೆಯನ್ನು ನಮಗೂ ಕಲಿಸಿದ್ರು. ನಾನು ಬಹಳ ಚಿಕ್ಕ ವಯಸ್ಸಲ್ಲೇ ಅವ್ರನ್ನ ಮದುವೆಯಾಗಿ ಮನೆಗೆ ಬಂದಿದ್ದರಿಂದ ಅವರ ಆದರ್ಶಗಳು, ಅವರ ಸರಳತೆ ಅದನ್ನೆಲ್ಲ ನಾನು ಸಹ ಏನೋ ಮೈಗೂಡಿಸ್ಕೊಂಡೆ ಅಂತ ಅನಿಸುತ್ತೆ. ಬಹಳಷ್ಟು ಕಲ್ತಿದ್ದು. ಅದಕ್ಕೆ ಅವರು ಬರೀ ಇದು ಪತಿ ಅಂತಲ್ಲ, ಅವರು ಸ್ನೇಹಿತರು ಆಗಿದ್ದರು, ಜೊತೆಲಿ ಗುರುನೂ ಆದರು ನನಗೆ ಬಹಳಷ್ಟು ವಿಚಾರಗಳಲ್ಲಿ. ನಮ್ಗೆ ತುಂಬ ಸರಳವಾಗಿ ಬದುಕೋದನ್ನು ಕಲಿಸಿದವರು ಅವರು ನಮಗೆ. ಅದಕ್ಕೆ ಯಾವ ಆಡಂಬರನೂ ಇಲ್ಲದೆ, ಮಕ್ಕಳಿಗೂ ಅಷ್ಟೇ ಎಲ್ಲ ಕೆಲಸಗಳನ್ನು ಮಾಡಬೇಕು. ಕಾಫಿ ಹಾಲು ಕುಡಿದ್ರೆ ಲೋಟ ತೊಗೊಂಡೋಗಿ ಒಳಗಡೆ ಇಡಬೇಕು, ಯಾರೂ ತೊಗೊಂಡು ಹೋಗಿ ಕುಡ್ದು ಆ ಲೋಟ ನೀವು ಎತ್ಕೊಂಡು ಹೋಗಬಾರ್ದು, ಈ ಥರದ್ದು ಸರಳವಾಗೆಲ್ಲ ಕಲಿಸ್ತಿದ್ರು ಅವರು. ಅದನ್ನೆಲ್ಲ ಹೇಳಿ ಆಮೇಲೆ ತಾವು ಏನೇನು ಕಷ್ಟಪಟ್ಟಿದ್ರು, ಬಹಳ ಕಷ್ಟದಲ್ಲೇ ಅವ್ರ ಜೀವನ ಪ್ರಾರಂಭ ಆಗಿದ್ದು ಚಿಕ್ಕ ವಯಸ್ಸಿನಲ್ಲಿ. ಯಾಕಂದರೆ ಅವ್ರ ತಂದೆಯವರು ಬಹಳ ಮುಂಚೆ ತೀರ್ಕೊಂಡ್ಬಿಟ್ರು. ಅವ್ರ ತಾಯಿ ಮಕ್ಕಳನ್ನ ಕರ್ಕೊಂಡು ಬಂದು ಅಣ್ಣನ ಮನೆಯಲ್ಲಿದ್ದರು. ಆ ಹಳ್ಳಿಯ ಜೀವನದಲ್ಲಿ ಅಣ್ಣನ ಮನೆಯಲ್ಲಿದ್ದಾಗ ಆ ಮನೆಯದು ಇದು ಜಾಸ್ತಿ ಇರುತ್ತೆ, ಡಾಮಿನೇಷನ್ನು. ಅದರಲ್ಲಿ ಇವರು ಸಹ ತುಂಬ ಕಷ್ಟಗಳನ್ನು ಅನುಭವಿಸ್ಕೊಂಡು ಆಮೇಲೆ ನೆಂಟರಿಸ್ಟ್ರ ಮನೆಯಲ್ಲೂ ಅವರು ಇದ್ದು ಓದಬೇಕಾಯ್ತು. ಆದರೂ ಅವರು ಆ ಛಲ ಬಿಡದೆ ಅವರು MA
ವರೆಗೂ ಓದ್ಕೊಂಡು ಬಂದು ಆಮೇಲೆ ಕಾಲೇಜಿನಲ್ಲಿ ಅವರು ರೀಡರ್ ಆಗಿ ಕೆಲಸಕ್ಕೆ ಶುರು ಮಾಡಿಕೊಂಡ್ರು ಅವರು ಇಷ್ಟೆಲ್ಲ ಈ ನಟನೆ ಇದರಲ್ಲೆಲ್ಲ ಸೇರಿದರೂ ಸಹ ಅವ್ರು ಕೆಲಸ ಬಿಟ್ಟಿರಲಿಲ್ಲ. ಯಾವಾಗ ಟೈಮ್ ಆಗುತ್ತೋ ಅವಾಗ ಹೋಗಿ ಅವ್ರು ಮಾಡಿಕೊಂಡು ಬರ್ತಿದ್ರು. ಶೂಟಿಂಗ್ ಹೋಗಿ ಒಂದು ಸೀನ್ ಆದ ತಕ್ಷಣ ನೆಕ್ಸ್ಟ್ ಬೇರೆಯವ್ರ ಸೀನ್ ಇದೆ ಅಂದರೆ ಮೇಕಪ್ ಒರೆಸ್ಕೊಂಡು ಸೀದಾ ಕಾರಲ್ಲಿ ಕೂತ್ಕೊಂಡು ಕಾಲೇಜಿಗೆ ಬಂದು ಪಾಠ ಮಾಡೋರು. ಪಾಠ ಮಾಡಿ ಮತ್ತೆ ಹೋಗೋರು ಮತ್ತೆ ಸಾಯಂಕಾಲ ನೆಕ್ಸ್ಟ್ ಇದಕ್ಕೆ ಸೀನ್ಗೆ. ಆ ರೀತಿ ಎಲ್ಲ ಅವ್ರು ಅಡ್ಜಸ್ಟ್ ಮಾಡಿಕೊಂಡ್ರು. ನಿನಗೆ ಬೇಕಾಗಿರೋ ಕಿಡ್ನಿನ ಸಪ್ಲೈ ಮಾಡೋ ಜವಾಬ್ದಾರಿ ನಂದು. ಹೃದಯ ಗೀತೆ ಹಾಡುತ್ತಿರೆ ಭೂಮಿ ಸ್ವರ್ಗವಾಗಿದೆ. ಅವರು ಚಿಕ್ಕ ವಯಸ್ಸಿನಿಂದ ಅವರು ಈ ಲೋಹಿಯ ಇದನ್ನೆಲ್ಲ ಓದ್ಕೊಂಡವರು. ಹಾಗಾಗಿ ಅವರು ಆ ಒಂದು ಏನು ಸೋಷಲಿಸ್ಟ್ ಥಿಂಕಿಂಗ್ ಇದ್ದವರು. ಅವರು ಸಮಾಜವಾದಿ ಪೂರಾ ಸಮಾಜವಾದಿ ಇದು ಅಲ್ಲಿ ಪ್ರೇರಣೆ ಅವರಿಗೆ ಇತ್ತು ಆ ಥರದ್ದು. ಹಾಗಾಗಿ ನಮ್ಮನ್ನು ಸಹ ಅವ್ರು ಯಾವಾಗಲೂ ಹೇಳೋರು, ನೋಡು ನಾವು ಮಾತ್ರ ಚೆನ್ನಾಗಿದ್ರೆ ಆಗಲ್ಲ, ನಮ್ಮ ಸುತ್ತಲೂ ಇರೋರನ್ನು ನಾವು ಮೇಲೆತ್ತಕ್ಕೆ ಟ್ರೈ ಮಾಡಬೇಕು. ಆವಾಗ ಮಾತ್ರ ಬೇರೆಯವರು ನಮ್ಮನ್ನು ಕಂಡು ಸಂತೋಷ ಪಡ್ತಾರೆ. ನಾವು ಮಾತ್ರ ಒಳ್ಳೇದಾಗ್ಬಿಟ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳೋರು. ಹಾಂ ನಮ್ಮ ಸುತ್ತ ಇರೋರನ್ನು ನಾವು ಮೇಲೆತ್ತಬೇಕು ಅಂತ. ಆ ರೀತಿಯ ಆದರ್ಶಗಳು ಆವಾಗ ಇತ್ತು ನಮ್ಮ ಮಧ್ಯದಲ್ಲಿ. ನಮಗೆ ಹಣ ಅನ್ನೋದು ಯಾವತ್ತೂ ಮುಖ್ಯ ಆಗಲೇ ಇಲ್ಲ, ಅದು ಸೆಕೆಂಡ್ರಿ ಆಗಿತ್ತು. ನಮಗೆ ಈ ಆದರ್ಶಗಳೇ ನಮಗೆ ಮುಖ್ಯ ಆಗಿಬಿಟ್ಟಿದ್ವು. ಹಾಗಾಗಿ ನಮ್ಮ ಮನೆಯಲ್ಲೂ ಸಹ ಅಷ್ಟೇ, ಏನು ಬೇಕು ಒಂದು ಚಾಪೆ 2 ದಿಂಬು ಇದ್ದರೆ ಸಾಕು ಅನ್ನೋರು. ಅದಕ್ಕೆ ಇವೆಲ್ಲ ಈಗ ಸುಮ್ಮನೆ ನಾವು ನಮ್ಮ ಖುಷಿಗೆ ಅಂತ ಏನಾದರೂ ಅದು ಇದು ಮಾಡ್ತೀವಿ ಅಷ್ಟು ಬಿಟ್ಟರೆ ಅವರಲ್ಲಿ ಅಂತಹ ತೃಪ್ತಿ ಜೀವನ ಕಂಡಿದ್ದು. ಅವರ ಫ್ರೆಂಡ್ಸು ಹೇಳೋರು, ಅಯ್ಯೋ ಮಾನಪ್ಪನವರು 50 ರೂಪಾಯಿ ಜೋಬಲ್ಲಿದ್ದರೆ 50,000 ಇದ್ದಂಗೆ ಇರೋರು ಅವರು ಅಂತ. ಆ ರೀತಿ ಅವರ ಒಂದು ಗುಣ ಆಗಿತ್ತು. ಎಷ್ಟೇ ದೊಡ್ಡ ಫಂಕ್ಷನ್ ಆಗಲಿ ಅದಕ್ಕೆ ಇದೇ ಸ್ಪೆಷಲ್ಲಾಗಿ ಬೇರೆ ಥರ ನಾವು ಬಟ್ಟೆ ಹಾಕ್ಕೊಂಡು ಹೋಗಬೇಕು ಆ ಥರದ್ದೆಲ್ಲ ಏನಿಲ್ಲ. ಯಾವುದಲ್ಲಿ ಇದೆಯೋ ಒಂದು ಜುಬ್ಬ ಒಂದು ಪೈಜಾಮ ಹಾಕ್ಕೊಂಡು ಹೊರಡೋರು. ಹಾಂ ಹೌದು. ಕಾಲೇಜ್ಗೂ ಹಾಗೆ ಹೋಗೋರು. ಆಮೇಲೆ ಈವನ್ ಅವರು ಫಿಲಮ್ ಫೇರ್ ಅವಾರ್ಡ್ ನಿಮ್ಮ ಹಿಂದೆ ಇದೆ ನೋಡಿ ಅಲ್ಲಿ, ಅದನ್ನು ತಗೊಳ್ಬೇಕಾದ್ರೂ ಅಷ್ಟೇ ಅವರು ಒಂದು ಲಿನನ್ ಜುಬ್ಬ ಪೈಜಾಮ ಹಾಕ್ಕೊಂಡೇ ಹೋಗಿದ್ದು. ಆ ಟೈಮಲ್ಲಿ ಅವರಿಗೆ ಕಾಲಿಗೆ ಏನೋ ಏಟು ಬಿದ್ದಿತ್ತು, ಅವರು ಕುಂಟ್ಕೊಂಡೇ ಹೋಗಿದ್ರು ಬಾಂಬೆಯಲ್ಲಿ ಫಿಲಮ್ ಫೇರ್ ಅವಾರ್ಡ್ ರಿಸೀವ್ ಮಾಡೋಕ್ಕೆ. ಅದು ಆ ಥರ ಒಂದು ಸರಳತೆ, ಅದನ್ನು ನೋಡಿದಾಗ ನಾವು ಸಹ ಅದನ್ನೇ ನಾವು ಕಲ್ತ್ಕೊತಾ ಬಂದ್ವಿ. ಹಾಗಾಗಿ ನಮಗೆ ಜೀವನ ಅಷ್ಟೊಂದು ನಾವು ಕಷ್ಟ ಅಂತ ಅಂದ್ಕೊಳ್ಳೇ ಇಲ್ಲ. ಅದನ್ನು ಯೂಶ್ವಲ್ ಆಗಿ ತೊಗೊಂಡು ಹೋದ್ವಿ ನಾವು. ಅದಕ್ಕೋಸ್ಕರ ಎಲ್ಲ ಜನಗಳ ಜೊತೆ ಬೆರೆಯೋದು, ಯಾರೇ ಬಂದರೂ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡ್ಸೋರು, ಆ ಒಂದು ಆತ್ಮೀಯತೆ ಇದೆಯಲ್ಲ ಅದನ್ನು ಇವತ್ತಿಗೂ ಯಾರೂ ಮರ್ತಿಲ್ಲ. ಹೌದು, ಅವ್ರ ಸ್ನೇಹಿತರೊಬ್ರು ಜೀವನ್ ಕುಮಾರ್ ಅಂತಿದ್ರು ಪಾಪ. ಅವರು ಬಾಟ್ನಿ ಪ್ರೊಫೆಸರ್ ಆಗಿದ್ರು ಸೆಂಟ್ ಜೋಸೆಫ್ಸಲ್ಲಿ. ಅವರು ಹೆಂಡತಿ ಹೇಳೋರು, ಅವ್ರು ಈಗ ಇಲ್ಲ, ಆಮೇಲೆ ತೀರ್ಕೊಂಡ್ರು ಅವರು, ಜೀವನ್ ಕುಮಾರ್. ಅವರು ಹೇಳೋರು, ರಾತ್ರಿ ಎದ್ದು ಕೂತ್ಕೊಂಡ್ಬಿಡೋರು ಜೀವನ್ ಕುಮಾರ್ ನಿದ್ರೆ ಮಧ್ಯದಲ್ಲಿ. ನಾನು ಮಾನಪ್ಪನವ್ರ ಹತ್ರ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ, ನಾನು ಮಾನಪ್ಪನವ್ರನ್ನ ಸರಿಯಾಗಿ ಮಾತಾಡ್ಸ್ಲಿಕ್ಕಾಗಲಿಲ್ಲ. ಯಾವಾಗಲೂ ಅವ್ರ ಫ್ರೆಂಡ್ಸ್ಗಳು ಅವ್ರ ಪಕ್ಕ ಇದ್ದು ಅವ್ರನ್ನ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ಬಿಡೋರು ಅಂತ ಅಳೋರಂತೆ ಅವ್ರು ಕೂತ್ಕೊಂಡು. ಆವಾಗ ಅನ್ನಿಸ್ತು ನಾವು ಮಾತ್ರ ದುಃಖಿಗಳಲ್ಲ, ಅವ್ರ ಸ್ನೇಹಿತರು ಸಹ ಅಷ್ಟು ದುಃಖಪಟ್ಟಿರೋರು ಇದ್ದಾರೆ, ಇನ್ನೂ ಜ್ಞಾಪಿಸ್ಕೊಳ್ಳೋರು ಇದ್ದಾರೆ. ಆ ಥರ ಬಹಳಷ್ಟು ಜನ ಇವತ್ತು ಸಹ ನನಗೆ BR ಲಕ್ಷ್ಮಣರಾವ್ ಸಿಕ್ಕಿದ್ರು ಕೆಳಗೆ. ಅವ್ರ ಮಗನೇ ಇವತ್ತು ಅವ್ರ ಮನೇದು ಗೃಹಪ್ರವೇಶ ಇತ್ತು, ಇಲ್ಲೇ ಮನೆ ತಗೊಂಡ್ರವರು. ಅವಾಗ ಅವ್ರು ಹೇಳ್ತಾ ಇದ್ರು, ಮಾನಪ್ಪನವ್ರು ಚಿಂತಾಮಣಿಗೆ ಬಂದಿದ್ರು, ಒಂದು ಪ್ರೇಮದ ಕತೆ ಅಂತ ಮಾಡಿದ್ರು LV ಶಾರದಾ ಜೊತೆ ಅವಾಗ. ಅದರಲ್ಲಿ ಮಾನಪ್ಪನವರೇ ಆ ಫಿಲ್ಮ್ ಮಾಡೋದಕ್ಕೆ ತುಂಬ ನನಗೆ ಸಪೋರ್ಟ್ ಮಾಡಿದರು. ಅವ್ರದ್ದು ಸಾಹಿತ್ಯ ಅದು ಕತೆ. BR ಲಕ್ಷ್ಮಣರಾವ್ ಅವರದ್ದು. ಅವಾಗ ಚಿಂತಾಮಣಿಗೆ ಬಂದಿದ್ರು ನಮ್ಮ ಮನೆಗೆ. ಯಾರಪ್ಪ ಇದು ದೊಡ್ಡ ಹೀರೋ ಥರ ಇದ್ದಾರಲ್ಲ ಅಂದ್ಕೊಂಡೆ. ಅವತ್ತು ಪರಿಚಯ ಆಯಿತು ನನಗೆ. ಆಮೇಲೆ ಅವರು ತುಂಬ ನನಗೆ ಸಪೋರ್ಟ್ ಮಾಡಿ ಆ ಪಿಕ್ಚರ್ ನಡೆಯೋ ಹಾಗೆ, ಶೂಟಿಂಗ್ ಎಲ್ಲ ಆಗೋ ಹಾಗೆ ಮಾಡಿದರು ಅಂತ ನೆನೆಸ್ಕೋತಾ ಇದ್ರು. ಹಾಗೆ ಪ್ರತಿಯೊಬ್ಬರಿಗೂ ಯಾವ್ಯಾವುದೋ ನೆನಪುಗಳು ಅವ್ರ ಜೊತೆಗಿದ್ದಿದ್ದು.
ಅದನ್ನು ತುಂಬ ಜ್ಞಾಪಿಸ್ಕೋತಾರೆ ಯಾವಾಗಲಾದ್ರು ಸಿಕ್ಕಿದಾಗ. ಆಗ ನನಗೂ ಅಷ್ಟು ಒಂಥರ ಖುಷಿ ಆಗಿಬಿಡುತ್ತೆ. ಅವ್ರು ಇಲ್ಲೇ ಎಲ್ಲೋ ಪಕ್ಕದಲ್ಲೇ ಎಲ್ಲೋ ಇದ್ದಾರೆ ಅನ್ನೋ ಅಷ್ಟು ಸಂತೋಷ ಆಗುತ್ತೆ. ಅಂತೂ ಇನ್ನೂ ಯಾರೂ ಮರ್ತಿಲ್ಲ ಅವ್ರನ್ನ ಅಂತ. ಈಗ 25 ವರ್ಷಗಳಾಗಿದೆ. ಹೌದು, 96 ಆಗಿರೋದು. ಈಗ ನೆಕ್ಸ್ಟು ಜುಲೈ 16ನೇ ತಾರೀಕಿಗೆ ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ 25. ನನ್ನ ಹಾಡು ನನ್ನದು. ನೋಡಿ, ನಾನು ನಿಮ್ಗೆ ಹೇಳೋದೇ ಮರ್ತು ಬಿಟ್ಟಿದ್ದೆ, ನಿಮ್ಗೆ ಒಳ್ಳೆ ಅಳಿದೇವ್ರು ಸಿಕ್ಕಿದ್ದಾರೆ. ಮಾನು ಅಂತಾನೆ ನಮ್ಮ ಬಿಲ್ಡಿಂಗಿಗೆ ಹೆಸರಿಟ್ಟಿದ್ದೀನಿ. ಮಾನು ಹೇಗೆ ಸಿಗ್ನೇಚರ್ ಮಾಡ್ತಿದ್ರೋ ಅದನ್ನೇ ನಾನು ಅದಕ್ಕೆ ಹೆಸರಿನ ಬೋರ್ಡ್ ಆಗಿ ಮಾಡಿದ್ದೀನಿ ಆ ಬಿಲ್ಡಿಂಗಿಗೆ. ನಿನ್ನ ನೋಟ ಕೂಡಿದಾಗ ಕಂಡೆ ಅನುರಾಗ. ಏನು ಹೇಳೋದು, ಈ ಥರ ಬರ್ಗೂರು ರಾಮಚಂದ್ರಪ್ಪನವರಿಗೆ ಅವ್ರದ್ದೇ ಚಿತ್ರ, ಕೊನೆಯ ಚಿತ್ರ ಕರಡಿಪುರ ಅಂತ, ಬರ್ಗೂರು ಚಿತ್ರದಲ್ಲೇ ಅವರು ಆ್ಯಕ್ಟ್ ಮಾಡಿದ್ದು. ಲಾಸ್ಟ್ ಶೆಡ್ಯೂಲು ಮಾಡಬೇಕಾದ್ರೆ ಅವ್ರು ಹೇಳಿದರು, ನನಗೆ ಟೈಮ್ ಆಗುತ್ತೋ ಇಲ್ವೋ ಮತ್ತೆ ನನ್ನದು ಶೂಟಿಂಗ್ ಮುಗಿಸ್ಬಿಡಿ ಏನಾದರೂ ಉಳ್ಕೊಂಡಿದ್ರೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ಅವತ್ತಿನ ದಿನ ಮುಗಿಸಿದ್ರು ಅವ್ರದ್ದು ಶೂಟಿಂಗು. ಮುಗಿಸಿ ಹೊರಟರು ಅವರು ಅಲ್ಲಿಂದ. ಅವತ್ತು ಅಲ್ಲಿಂದ ಹೊರಟರು, ಮುಗಿಸಿದ್ರು. ಅದೇ ಬರ್ಗೂರವರು ಜ್ಞಾಪಿಸ್ಕೊಳ್ತಾರೆ. ಅವರು ಕಾಡುವ ಸಂಕಟ ಮಾನು ಅಂತ ಬರ್ಕೊಂಡಿದ್ದಾರೆ. ಅವರು ಹೇಗೆ ಅವ್ರಿಗೆ ಧೈರ್ಯ ಕೊಡ್ತಿದ್ರು, ಹೇಗೆ ಅವರ ಎಲ್ಲದಕ್ಕೂ ಸ್ಪಂದಿಸ್ತಿದ್ರು ಕಷ್ಟ ಸುಖಗಳಲ್ಲಿ. ಅವರು ಸುಮಾರು ಪಿಕ್ಚರ್ ಮಾಡಿದರು. ಮಾನು ಎಲ್ಲ ಅವ್ರ ಪಿಕ್ಚರಲ್ಲೂ ಮಾನು ಅವರೇ ಮಾಡಿದ್ದು. ಸೂರ್ಯ ಅನ್ನೋದು ಅವರೇ ಮಾಡಿದರು. ಆಮೇಲೆ ಕರಡಿಪುರ ಅವರೇ ಮಾಡಿದರು. ಇನ್ನೂ ಯಾವುದೋ 1-2 ಚಿತ್ರಗಳು ಅವರು ಮಾನು ಅವರೇ ಮಾಡಿದ್ದು, ಅವರೆಲ್ಲ ಚಿತ್ರಗಳಲ್ಲೂ. ಹಾಗಾಗಿ ಬಹಳ ಆತ್ಮೀಯವಾಗಿದ್ದರು ಬರ್ಗೂರು ರಾಮಚಂದ್ರಪ್ಪನವರು. ಮಾನವ್ರ ಜೊತೆ ಜ್ಞಾಪಿಸ್ಕೋತಾರೆ. ಅವರ ಮಗನಿಗೆ ಹುಷಾರಿಲ್ದಾಗ ಬಂದು ಕೂತ್ಕೊಂಡು ಎಷ್ಟು ಧೈರ್ಯ ಹೇಳಿ ಮಗನಿಗೆ. ಆ ಮಗ ಅವ್ರು ಹೋದಾಗ ಬೆಳಗ್ಗಿಂದ ಸಂಜೆವರೆಗೂ ಮಾನು ಅವರು ಅರಸೀಕೆರೆಯಿಂದ ಅವರ ಇದನ್ನು ತಗೊಂಡು ಬರೋವರೆಗೂ ಹೇಗೆ ಕಾದ. ನನ್ನ ಮಗ ಚಿಕ್ಕ ಹುಡುಗ ಆದ್ರೂ, ಅವನು ಆಟ ಆಡೋ ವಯಸ್ಸಿನವರಾದ್ರೂ ಅವನಿಗೆ ಅವರೆಷ್ಟು ಅವರ ಬಗ್ಗೆ ಆ ಒಂದು ಆಳವಾದ ಒಂದು ಆತ್ಮೀಯತೆ ಇತ್ತು ಅಂತ ನನಗೆ ಗೊತ್ತಾಗತ್ತೆ ಅಂತ ಬರ್ಕೊಂಡಿದ್ದಾರೆ ಪಾಪ ಅವರು. ಹಾಗೆ ಎಲ್ಲರ ಜೊತೆಯಲ್ಲೂ ಆ ಸ್ನೇಹ ಮತ್ತು ವಿಶ್ವಾಸದಿಂದ ಸ್ಪಂದಿಸಿದವರು. ಯಾರ ಬಗ್ಗೆನೂ ಬೇಜಾರು ಮಾಡ್ಕೊತಿರ್ಲಿಲ್ಲ. ಎಲ್ಲರೂ ಹೇಳೋರು, ಮಾನವರೊಬ್ಬರಿಗೆ ಸಾಧ್ಯ ಹಾಗಿರೋಕ್ಕೆ ಎಲ್ಲರ ಜೊತೆ. ನಮಗೆ ಯಾರ ಜೊತೆಗಾದರೂ ಸಿಟ್ಟು ಬರುತ್ತೆ, ಇದು ಬೇಜಾರು ಆಗುತ್ತೆ, ಈ ಥರದ್ದೆಲ್ಲ. ಆದರೆ ಇವ್ರಿಗೆ ಒಂಚೂರು ಏನು ಅನಿಸಲ್ವಲ್ಲ ಅಂತ ಹೇಳೋರು. ಆ ರೀತಿ ಒಂದು ವ್ಯಕ್ತಿತ್ವ ಇದ್ದವರು ಅವರು. ನನಗೆ ಅವ್ರು ಹೋಗಿದ್ದು, ಅವ್ರು ಇದ್ದಾರೆ ಅಂತಲೇ ನಾನು ಜೀವನ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಮಕ್ಕಳು ಸಹ ಅವರವ್ರ ಜೀವನದಲ್ಲಿ ಅವ್ರವ್ರು ಮುಂದುವರಿಬೇಕು. ನನಗಾಗಲ್ಲ ಅಥವಾ ನನ್ನನ್ನು ನೋಡ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಇಲ್ಲಿ ಹಿಡಿದಿಟ್ಕೋಬಾರ್ದು ಅಂತ ನಾನು ನನ್ನ ಮಗ ಅಲ್ಲೇ ಹೋಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ದ, ಇದು ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಲ್ಲಿ. ಅಲ್ಲೇ ಆಮೇಲೆ ಕೆಲಸ ಸಿಕ್ತು. ಅವನು ಸಹ ಕ್ರಿಯೇಟಿವ್ ಫೀಲ್ಡನ್ನೇ ಆರಿಸ್ಕೊಂಡ. ಅವನು ಫಿಲ್ಮ್ ಮೇಕಿಂಗ್ ಟೆಕ್ನಾಲಜಿಯಲ್ಲಿ MS ಮಾಡ್ದ ಅಲ್ಲಿ ಹೋಗಿ. ಅದೇ ಕ್ಯಾಮ್ರಾ ವರ್ಕು ಎಲ್ಲ. ಈಗಲೂ ಅವನು ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ ವರ್ಕ್ ಮಾಡ್ತಾನೆ. ಅವನೇ ಶೂಟಿಂಗು ಇದು ಎಲ್ಲ ಮಾಡ್ಕೊಂಡು ಬರ್ತಾನೆ. ಎಡಿಟರ್ ಆಗಿದ್ದಾನೆ. ಎಲ್ಲ ಕೆಲಸಗಳು ಅವನು ಮಾಡ್ಕೊಂಡು ಹೋಗ್ತಿದ್ದಾನೆ. ಅವನು ಇಲ್ಲೇ ಕ್ರೈಸ್ಟ್ ಕಾಲೇಜಲ್ಲಿ ಓದ್ದ. ಆಮೇಲೆ ನಮಗೂ ಗೊತ್ತಿರಲಿಲ್ಲ ಅವನಿಗೆ MCA ಮಾಡು ಅದು ಮಾಡು ಅಂತ. ಅವನಿಗೆ ಈ ಸಾಫ್ಟ್ವೇರ್ ಇದು ಅವನಿಗೆ ಇಂಟ್ರೆಸ್ಟು ಬರಲಿಲ್ಲ. ಹಾಗಾಗಿ ಅವನು ಕ್ರಿಯೇಟಿವ್ ಇದರಲ್ಲೇ ಇದ್ದ. ಹಾಗೆ ನನ್ನ ಮಗಳು ಅಷ್ಟೇ. ಅವಳು ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ಲು ಮಾಸ್ ಕಮ್ಯುನಿಕೇಷನ್ನಲ್ಲಿ. ಅವಳು ಜರ್ನಲಿಸಮ್ ತಗೊಂಡಿದ್ಲು. ಆಮೇಲೆ ಈಗ ಮದುವೆ ಮಾಡಿಕೊಂಡು ಮಕ್ಕಳು ಅಲ್ಲಿ ಸಿಂಗಪೂರಲ್ಲಿ ಇದ್ದಾಳು ಅವಳು. ಅವ್ರ ಜೊತೆಗೆ ಹೋಗೋದು, ಅವ್ರಿಗೆ ಧೈರ್ಯ ಹೇಳೋದು, ಅವ್ರ ಜೀವನದಲ್ಲಿ ಚೆನ್ನಾಗಿರಲಿ ಅಂತ ಹೇಳಿ ಹಾರೈಸೋದು. ಈಗ ಮೊನ್ನೆ ಬಂದೆ ನಾನು, 3 ತಿಂಗಳು ಹೋಗಿದ್ದೆ, ಇಬ್ಬರ ಹತ್ರನೂ ಇದ್ದೆ. ಈಗ ಲಾಸ್ಟ್ ವೀಕ್ ಬಂದಿದ್ದೀನಿ ನಾನು ಬೆಂಗಳೂರಿಗೆ. ಅದಕ್ಕೆ ನಿಮ್ಗೆ ಹೇಳಿದೆ ಸ್ವಲ್ಪ ದಿನ ಇರಿ ಪರವಾಗಿಲ್ಲ, ಆಮೇಲೆ ನೋಡೋಣ ಅಂತ. ನಮಗೆಲ್ಲ ಒಂಥರ ಈ ಜೀವನದ ಹೋರಾಟ ಹೇಗಿರುತ್ತೆ ಅಂತಂದರೆ, ಅದನ್ನು ಒಂದು ಏನು ಫೋಕಸ್ ಅಂತ ಹೇಳ್ತೀವಲ್ಲ, ಅದು ಇರಲೇಬೇಕಾಗತ್ತೆ. ಇಲ್ಲದೆ ಹೋದರೆ ನಮಗೆ ಯಾರು ಏನಾಯಿತು ಅಂತ ಕೇಳೋಕ್ಕೂ ಯಾರೂ ಇರಲ್ಲ.
ಪರವಾಗಿಲ್ಲ ನಾವಿದ್ದೀವಿ ಅಂತ ಹೇಳೋಕ್ಕೂ ಯಾರೂ ಇರಲ್ಲ ಅಲ್ವಾ. ಹಾಗಾಗಿ ನಮ್ಮನ್ನು ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿನೂ ಆಗುತ್ತೆ. ಯಾವುದೇ ವಯಸ್ಸಾಗಿರಬಹುದು, ನಮ್ಮನ್ನು ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ನಾನು ಕಾಮಾಗಿರಬೇಕು ಯಾವಾಗಲೂ. ನನ್ನಷ್ಟಕ್ಕೆ ನಾನು ನನ್ನ ಕೆಲಸಗಳನ್ನು ಮಾಡಿಕೊಂಡು ಟೈಮ್ ಇದ್ದಾಗ ಹೊರಗಡೆ ಇಲ್ಲಿ ಮಂತ್ರಿ ಪ್ಯಾರಡೈಸಲ್ಲಿ ಎಲ್ಡರ್ಸ್ ಕ್ಲಬ್ಬಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ ನಾನು ಇವಾಗ. ಅಲ್ಲಿ ಆ್ಯಕ್ಟಿವಿಟೀಸು ಅದೆಲ್ಲ ಮಾಡಿಸೋದು, ಈ ಥರ ಸ್ನೇಹಿತರ ಜೊತೆ ಮಾತಾಡ್ಕೊಳ್ಳೋದು, ಸೇರೋದು ಆವಾಗಿವಾಗ. ಒಳ್ಳೆ ಒಂದಷ್ಟು ಪುಸ್ತಕಗಳು ಓದಬೇಕು ಅಂಥೇಳಿ ಅನಿಸುತ್ತೆ. ಟೈಮೇ ಸಾಕಾಗಲ್ಲ ಅನಿಸುತ್ತೆ. ಒಬ್ಬ ಅಣ್ಣ ತಂಗಿನ ಹುಚ್ಚರು ಅಂತ ನಮ್ಮ ಕಸ್ಟಡಿಗೆ ತಗೊಂಡಿದ್ದೀವಿ. ಅವ್ರು ಬದುಕಿದ್ರು ಯಾರು ಕೇಳೋರಿಲ್ಲ, ಸತ್ರು ಯಾರು ಕೇಳೋರಿಲ್ಲ. ಆಮೇಲೆ ಅದೇ ನಂದು ಕೋರಮಂಗಲದಲ್ಲಿ ಮಾನವ್ರು ಮಾಡಿದ್ದು, ಚಿಕ್ಕ ವಯಸ್ಸಲ್ಲಿ ಅದನ್ನು ಉಳಿಸ್ಕೋಬೇಕು, ಅದನ್ನು ಮಾರ್ಬಿಡೋದೇನು ಬಹಳ ಸುಲಭ ಅಂತ ಹೇಳಿ ಅದನ್ನು ನಾನು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿ ಅದನ್ನು ಬಾಡಿಗೆ ಕೊಟ್ಟು ಅದಕ್ಕೆ ಮೇಂಟೆನೆನ್ಸು, GST ಕಟ್ಟೋದು, ಇನ್ವಾಯ್ಸ್ ಮಾಡೋದು, ಇದೆಲ್ಲ ಇರುತ್ತೆ ಕೆಲಸ. ಅದೆಲ್ಲ ನಾನೇ ಮಾಡ್ತೀನಿ. ನಾನು ಯಾರನ್ನೂ ಯಾರನ್ನೂ ಇಟ್ಕೊಂಡಿಲ್ಲ, ನಾನೇ ಮಾಡ್ತೀನಿ. ಒಬ್ಬ ಸೆಕ್ಯೂರಿಟಿ ಮಾತ್ರ ಅಲ್ಲಿ ಇರ್ತಾರೆ ಅಷ್ಟೇ, ನೋಡ್ಕೊಳ್ತಾನವನು ಬಿಲ್ಡಿಂಗನ್ನು. ಇನ್ನು ಉಳ್ದಂಗೆ ಎಲ್ಲ ಕೆಲಸನೂ ಎಲ್ಲ ಮ್ಯಾನ್ಯುಯಲ್ಲು ಮಾಡ್ತೀನಿ. ಎಲ್ಲ ಇನ್ವಾಯ್ಸ್ ಎಲ್ಲ ಮ್ಯಾನ್ಯುಯಲ್ಲಾಗೆ ಪ್ರಿಪೇರ್ ಮಾಡೋದು. ನಾವೆಲ್ಲ ಟೀಚರ್ಸ್ ಅಲ್ಲ, ಈಗ ಡಿಜಿಟಲ್ ಇದರಲ್ಲಿ ಇನ್ನೂ ನಾವೆಲ್ಲ ಕಲಿಯೋದು ಬೇಕಾದಷ್ಟಿದೆ. ಹಾಗಾಗಿ ನಾನು ಚೆನ್ನಾಗೇ ಅದೆಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಮೇಂಟೆನೆನ್ಸ್ ಎಲ್ಲ ಇರುತ್ತೆ ಬೇಕಾದಷ್ಟು. ಎಲ್ಲ ದೊಡ್ಡ ದೊಡ್ಡ ಕ್ಲೈಂಟ್ಸು ಬರ್ತಾರೆ ಎಲ್ಲ, ಬಟ್ ವಿ ಹ್ಯಾವ್ ಟು ಮ್ಯಾನೇಜ್. ಅವ್ರ ಜೊತೆಯಲ್ಲಿ ಮಾಡಬೇಕು, ಅವ್ರನ್ನ ಕನ್ವಿನ್ಸಿಂಗ್ ಆಗಿ ಇಟ್ಕೊಂಡು ನಡೀತಾ ಇದೆ. 10 ವರ್ಷ ಆಯಿತು ಈಗ ಅಲ್ಲಿ ಇದು ಮಾಡ್ಕೊಂಡು. ಮಾನು ಅಂತಲೇ ನಮ್ಮ ಬಿಲ್ಡಿಂಗಿಗೆ ಹೆಸರಿಟ್ಟಿದ್ದೀನಿ. ಇದು ಕಲ್ಯಾಣ ಮಂಟಪ ಬರುತ್ತೆ, ಇದು ಫೋರಮ್ ಹತ್ರ ಮುಂದುಗಡೆ ಎಂಟ್ರಿ ಇದೆ ಕೋರಮಂಗಲಕ್ಕೆ. ರಾಹೇಜಾ ಆರ್ಕಿಡ್ ಫೋರಮ್ಮು, ಅಲ್ಲಿಂದ ಎಂಟ್ರಾದ ತಕ್ಷಣ ಮಂಗಳ ಕಲ್ಯಾಣ ಮಂಟಪಕ್ಕಿಂತ ಮುಂಚೆ ಹೋದ್ಮೇಲೆ ರೈಟ್ ಟರ್ನ್ ಇದೆ. ಅಲ್ಲಿ ಆನಂದ್ ಸ್ವೀಟ್ಸ್ ಅಂತ ಇದೆ, ಆನಂದ್ ಸ್ವೀಟ್ಸ್ ಬರುತ್ತೆ. ಅದರಿಂದ 4ನೇ ಬಿಲ್ಡಿಂಗ್ಗೆ ನಮ್ಮದು. ಹಾಂ, ಮಾನು ಅಂತ, ಮಾನು ಸಿಗ್ನೇಚರ್ನೇ ಬೋರ್ಡು ಅದೇ. ಹಾಂ, ಇದೆ ತೋರಿಸ್ತೀನಿ. ಮಾನು ಹೇಗೆ ಸಿಗ್ನೇಚರ್ ಮಾಡ್ತಿದ್ರೋ ಅದನ್ನೇ ನಾನು ಅದಕ್ಕೆ ಹೆಸರಿನ ಬೋರ್ಡಾಗಿ ಮಾಡಿದ್ದೀನಿ ಆ ಬಿಲ್ಡಿಂಗಿಗೆ. ಮಾನವರದ್ದು. ಓ ವೆಂಕಟರಮಣ, ನಾನು ಟೆಲಿಗ್ರಾಮ್ ಸಿಕ್ತಲ್ಲ? ಹಾ, ತಕ್ಷಣ ಹೊರಟು ಬಂದೆ. ತುಂಬಾ ಬದಲಾಯಿಸ್ಬಿಟ್ಟಿದ್ಯಾ? ಓ, ಸಂಸಾರದಲ್ಲಿ ತುಂಬಾ ಪ್ರೀತಿಯ ಬಂಧನ ತುಂಬ ಜಾಸ್ತಿ ಇತ್ತು ನಮ್ಗೆ. ಅದಕ್ಕೆ ನಾನು ಮಾನವ್ರ ಫೋಟೋ ಕಡೆ ನೋಡಿದ್ರು ನನಗೆ ಆಗಲ್ಲ ಅದನ್ನು. ಅದು ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋದ್ರೂ ನಂಗೆ ಆಗಲ್ಲ. ಅದಕ್ಕೆ ನನಗೆ ಇವಾಗ ಹೇಳ್ತಾ ಇದ್ದೆ, ನನಗೆ ಹೇಗಾಗುತ್ತೋ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಅಂತ. ಅದು ತುಂಬ ಪ್ರೀತಿ ಬಂಧನ ಆ ಮಕ್ಕಳ ಜೊತೆಯಲ್ಲಿ. ಆಮೇಲೆ ನನ್ನ ಜೊತೆಯಲ್ಲಿ ಅವರಿಗೆ ತುಂಬ ಅಟೆಂಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ನಮ್ಮನ್ನು. ಆ ಕೆಲಸಗಳಲ್ಲಿ ಅಷ್ಟು ತನ್ಮಯರಾಗಿಬಿಟ್ಟಿರ್ತಿದ್ರು. ಆದರೆ ಅವ್ರಿಗೆ ಗೊತ್ತಾಗ್ತಿತ್ತು ಎಲ್ಲೋ ಒಂದು ಕಡೆ ಬೇಜಾರಾಗ್ತಿದೆ ಇವ್ರಿಗೆಲ್ಲ ಅಂತ. ಹಾಗಾಗಿ ಬಂದಾಗ ತುಂಬ ನಮಗೆಲ್ಲ ತುಂಬ ರಮಿಸೋರು, ತುಂಬ ಇದು ಮಾಡೋರು. ನಾವು ಅದನ್ನು ಮರಿಲೇಬೇಕು ಹಾಗೆ ಮಾಡಿಬಿಟ್ಟು ಜೊತೆಗೆ ಸಾರಿ ಆ ಮಕ್ಕಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಕನ್ನಡ ಹೇಳ್ಕೊಟ್ರು. ಅವರೆಲ್ಲ ಕಾನ್ವೆಂಟ್ ಇದರಲ್ಲೆಲ್ಲ ಓದ್ದವರು, ಕನ್ನಡಕ್ಕೆ ಇಂಪಾರ್ಟೆನ್ಸ್ ಇಲ್ಲದೆ ಇರೋ ಕಡೆ ಇವ್ರು ತುಂಬ ಕನ್ನಡ ಎಲ್ಲ ಹೇಳ್ಕೊಟ್ರು ಮಕ್ಕಳಿಗೆ. ಆಮೇಲೆ ತುಂಬ ಚೆನ್ನಾಗಿ ತುಂಬ ಪ್ರೀತಿಯಿಂದ ನಡೆಸ್ಕೊಂಡ್ರು ನಮ್ಮನ್ನೆಲ್ಲ. ಚಿಕ್ಕ ಒಂದು ಪೀರಿಯಡ್ ಅಂತೀವಿ, 20 ವರ್ಷ ಏನೂ ಅಲ್ಲ ಅಷ್ಟು. ಅಷ್ಟೇ, ಅದೇ ನೆನಪುಗಳು ಇವತ್ತಿಗೂ ನಮ್ಗೆ ಆಗ್ತಿಲ್ಲ ಅದು ಮರ್ತ್ಕೊಂಡು ಇರೋದಕ್ಕೆ. ಎವ್ರಿ ಡೇ ಮಕ್ಕಳೂ ಜ್ಞಾಪಿಸ್ಕೋತಾರೆ ಅವ್ರ ಅಪ್ಪನ. ಇವತ್ತು ನೋಡಿ ಫಾದರ್ಸ್ ಡೇ, ಇವತ್ತು ಅವ್ರ ಬಗ್ಗೆ ನೀವು ಕೇಳ್ತಿದ್ದೀರ ನಮ್ಮ ಹತ್ರ. ಸಾರಿ, ಅವರಿಗೆ ತುಂಬ ಗೌರವ ಇತ್ತು ನನ್ನ ಬಗ್ಗೆ. ಅಂದರೆ ಎಷ್ಟು ಕೆಲಸ ಮಾಡ್ತಾಳೆ, ಮನೆ ನೋಡ್ಕೋತಾಳೆ, ಮಕ್ಕಳನ್ನ ನೋಡ್ಕೋತಾಳೆ, ಆಮೇಲೆ ನನಗೆ ಎಲ್ಲ ರೆಡಿ ಮಾಡಿಕೊಡ್ತಾಳೆ. ಅವ್ರಿಗೆ ಬಟ್ಟೆ ಸಹ ನಾನೇ ಹೊಲಿಸ್ಕೊಂಡು ಬಂದು ಇಡ್ತಾ ಇದ್ದಿದ್ದು, ಕುರ್ತಾ ಪೈಜಾಮ ಎಲ್ಲ. ಅಲ್ಲಿ ಪಕ್ಕದಲ್ಲಿ ಟೈಲರ್ ಇದ್ದರು, ಅವ್ರ ಹತ್ರ ಹೇಳಿ ಎಲ್ಲ ಒಳ್ಳೊಳ್ಳೆದು ಕುರ್ತಾ ಹೆಂಗಂದ್ರೆ 2 ಇದ್ದರೆ 2ರಲ್ಲೇ ಮ್ಯಾನೇಜ್ ಮಾಡಿಬಿಡೋರು. ಹಾಗಾಗಿ ನಾನೇ ಅವರಿಗೆ ಆ ಬಟ್ಟೆಗಳನ್ನು ಸಹ ಹೊಲಿಸ್ಕೊಂಬಂದಿಟ್ರೆ ಏನು ತಕರಾರಿಲ್ಲದೆ ಹಾಕ್ಕೊಂಡು ಹೋಗೋರು. ನಾನು ಏನು ಕೊಡ್ತೀನೋ ಆಯಿತು ಅಂತ ಹಾಕ್ಕೊಂಡು ಹೋಗೋರು.
ನೋ 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 ಎಲ್ಲ ನನಗೆ ಬಿಟ್ಟಿದ್ರು. ನೀನು ಹೇಗೆ ಮ್ಯಾನೇಜ್ ಮಾಡ್ಕೊತೀಯೋ ನೀನು ಚೆನ್ನಾಗಿ ಇಟ್ಕೋ ಅಂತ ಹೇಳ್ಬಿಟ್ಟು. ಆ ಥರ ಒಂದು ಆ ಸರಳತೆ ಇದೆಯಲ್ಲ, ಅದು ನಮ್ಮನ್ನು ತುಂಬ ಕಟ್ಟಾಕ್ಬಿಡ್ತು. ಎಷ್ಟರ ಮಟ್ಟಿಗೆ ನನಗೆ ನನ್ನ ಕೆಲಸಗಳಲ್ಲಿ ಪ್ರೋತ್ಸಾಹ ಮಾಡ್ತಿದ್ರು ಅಂದರೆ, ನನಗೆ ಒಂದು ವೇಳೆ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದರೂ, ನೆನ್ನೆ ಮಾಡಿದ್ದೇನಾದರೂ ಇದೆಯಾ ಫ್ರಿಜ್ಜಲ್ಲಿ, ಸಾಕು ನೀನು ಹೋಗು, ನಿನ್ನ ಕೆಲಸ ಅಟೆಂಡ್ ಮಾಡು. ಯಾಕಂದರೆ ನಾನು ಹೆಡ್ ಮಿಸ್ಟ್ರೆಸ್ ಆಗಿಬಿಟ್ಟೆ ಒಂದು 10. ಆವಾಗ 24/7 ನಾನು ಸ್ಕೂಲ್ ಬಗ್ಗೆ ಯೋಚಿಸ್ತಿದ್ದೆ ಯಾವಾಗಲೂ. ಅಲ್ಲಿ ಏನೇನು ಕೆಲಸಗಳಾಗಬೇಕು, ಏನೇನು ಮಾಡಬೇಕು. ನಮ್ಮ ಸ್ಕೂಲಲ್ಲಿ ಎಲೆಕ್ಟ್ರಿಸಿಟಿನೇ ಮಾಡಿರಲಿಲ್ಲ, ಅಷ್ಟು ಹಳೆ ಸ್ಕೂಲ್ ಅದು. ಬೆಂಗಳೂರಲ್ಲಿ ಆಡುಗೋಡಿಯಲ್ಲೇ ಅವ್ರು ಯಾರೋ ಡೋನರ್ ಕೊಟ್ಟಿದ್ದು, ಅದನ್ನು ಅವ್ರ ಸ್ನೇಹಿತರು ಮನೆಗೆ ಕರ್ಕೊಂಡೋಗಿ ನನ್ನ ಅವ್ರಿಗೆ ಹೇಳಿ, ಅವ್ರ ಬೆಸ್ಕಾಮ್ನಲ್ಲಿದ್ದವರು KEB ಅಂತಿದ್ವಿ ಆಗ, ಅವರಿಗೆಲ್ಲ ಹೇಳಿ ಅವ್ರು ಬಂದು ಮಾಡಿಸ್ಕೊಟ್ರು ಎಲೆಕ್ಟ್ರಿಸಿಟಿ. ಆ ಥರ ಎಲ್ಲ ತುಂಬ ಸಪೋರ್ಟ್ ಮಾಡಿಬಿಟ್ರು ನನ್ನ ಕೆಲಸಗಳಿಗೆ. ಅವ್ರು ಹಾಗೆ ಹೇಳೋರು, ನೀನು ಅಡುಗೆ ಊಟ ಎಲ್ಲ ಯೋಚನೆ ಮಾಡಬಾರ್ದು, ಏನಿದೆಯೋ ಅದನ್ನು ತಿನ್ಕೊಂಡ್ರಾಯ್ತು, ನೀನು ಹೋಗಿ ಫಸ್ಟ್ ಕೆಲಸಗಳನ್ನು ಮಾಡ್ಕೊ ನಿಂದು ಅಂತ ಆ ಥರ ಮಾಡಿದರು. ಅವರು ಇದ್ದಾಗಲೇ ನಾನು MSc ಮಾಡಿದೆ. ನಾನು BSc BEd ಮಾಡಿ ನಾನು ಟೀಚರ್ ಆಗಿದ್ದೆ. ಆಮೇಲೆ ಅವರಿದ್ದಾಗಲೇ ನಾನು MSc ಝುವಾಲಜಿ ಮಾಡಿದ್ದು. ಆವಾಗಲೂ ಅಷ್ಟೇ ತುಂಬ ಸಪೋರ್ಟಿಂಗ್ ಆಗಿ ನಾನು ಒಂದೊಂದು ತಿಂಗಳು ಹೋಗಿ ಅಲ್ಲಿ ಇದ್ದುಬಿಟ್ಟು ಸ್ಟಡೀಸ್ಗೆ ಹೋಗಿ ಬರ್ತಿದ್ದೆ. ಆವಾಗಲೂ ಸಹ ಅವ್ರು ಮಾಡಿದರು. ಅದಾದ ತಕ್ಷಣ MEd ಮಾಡಿದೆ. ಆವಾಗಲೂ ತುಂಬಾ ಸಪೋರ್ಟ್, ಜೊತೆಯಲ್ಲೇ ಮಾಡಿದೆ. MSc ಆದಮೇಲೆ ಕಂಟಿನ್ಯೂ ಮಾಡಿದೆ MEd ಎಲ್ಲ ಅಂತ. 20 ವರ್ಷ ಆಗಿತ್ತು ನಾನು ಗ್ರ್ಯಾಜುಯೇಷನ್ ಆಗಿ. ಆವಾಗ ನಾನು ಮಾಡಿದ್ದು ಈ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟಡಿ ಆ್ಯಂಡ್ ಎಲ್ಲ ಫಸ್ಟ್ ಕ್ಲಾಸ್ ಆಯಿತು ನಂದು. ಅಂದರೆ ಆವಾಗ ನಿಜವಾಗ್ಲೂ ಸೀರಿಯಸ್ನೆಸ್ ಇರುತ್ತೆ ನಮಗೆ, ಆ ಚಿಕ್ಕ ವಯಸ್ಸಲ್ಲಿ ಇರೋಕ್ಕಿಂತ. ಆಮೇಲೆ ನಮಗೆ ಓದಬೇಕು ಅಂತ ನಿಜವಾಗ್ಲೂ ಅನಿಸಿದ್ದು ಅವಾಗ ಅನಿಸುತ್ತೆ. ಹಾಗಾಗಿ ಅದೆಲ್ಲ ಮಾಡಿಸುವಾಗಲೂ ಅವರು ತುಂಬ ಸಪೋರ್ಟ್ ಮಾಡಿದರು. ನನಗೆ ಸ್ಟೇಟ್ ಅವಾರ್ಡ್ ಬಂದಾಗಲೂ ಅವರಿದ್ದರು. ಆದರೆ ಅವತ್ತೇ ಅವ್ರದ್ದು ಸೆನೆಟ್ ಇದರಲ್ಲಿ ಫಂಕ್ಷನ್ ಇತ್ತು, ತುಂಬ ದೊಡ್ಡ ಫಂಕ್ಷನ್. ನನ್ನ ಸ್ಟೇಟ್ ಅವಾರ್ಡ್ ರಿಸೀವ್ ಮಾಡೋ ಫಂಕ್ಷನಿಗೆ ಬರೋಕ್ಕಾಗಲಿಲ್ಲ ಅವರಿಗೆ. ಅದಕ್ಕೆ ತುಂಬಾ ಬೇಜಾರು ಮಾಡಿಕೊಂಡು, ತುಂಬಾ ಸಮಾಧಾನ ಹೇಳಿ, ಆ ಥರದ್ದೆಲ್ಲ ಒಂದು ಕನ್ಸರ್ನ್ ಇದೆಯಲ್ಲ, ಅದು ತುಂಬ ಇತ್ತು. ಆಮೇಲೆ ನನಗೆ ನಿಜವಾಗ್ಲೂ ಈ ನ್ಯಾಷನಲ್ ಅವಾರ್ಡ್ ಬರೋ ಹೊತ್ತಿಗೆ ಅವ್ರು ಇರಲೇ ಇಲ್ಲ. ಹಾಗಾಗಿ ನಾನು ಅದನ್ನು ಖುಷಿ ಪಡೋಕ್ಕೆ ಆಗಲೇ ಇಲ್ಲ ನನಗೆ. ಅವರಿಲ್ಲ ಅನ್ನೋದೊಂದು ಭಾವನೆ ಅದೇ ಟೈಮಲ್ಲಿ 96ಗೆ ನನಗೆ ಕೊಟ್ಟಿರೋದು. 97ನಲ್ಲಿ ಸೆಪ್ಟೆಂಬರಲ್ಲಿ 5ನೇ ತಾರೀಕು ತೊಗೊಂಡಿರೋದು. ಅದರಿಂದ ಆ ಟೈಮ್ನಲ್ಲಿ ನನಗೆ 1 ವರ್ಷವೂ ಆಗಿರಲಿಲ್ಲ. ಹಾಗಾಗಿ ನಾನು ಅದನ್ನು ಖುಷಿ ಪಡೋಕ್ಕೂ ಆಗಲಿಲ್ಲ. ಆ ಥರ ಒಂದು ರೀತಿ ಬಾಂಡಿಂಗ್ ತುಂಬ ಇತ್ತು ನಮಗೆ. ಆಮೇಲೆ ಎಲ್ಲ ಹೇಳೋರು, ಏನೇ ಇದು ವಿಷಯಗಳಿದ್ದರೂ ನನಗೆ ಯಾಕೆ ಹೇಳಬೇಕು, ಆ ಥರದ್ದೆಲ್ಲ ಏನೂ ಇರಲಿಲ್ಲ ಆ ಥರ. ಆಮೇಲೆ ಕಾಸ್ಮೋಪಾಲಿಟನ್ ಕ್ಲಬ್ ಸೆಕ್ರೆಟ್ರಿ ಆಗಿದ್ದರು. ಅದಕ್ಕೂ ಕಾಲೇಜಿಂದನೇ ಹಾಗೆ ಹೋಗ್ಬೇಕಾಗಿ ಬರ್ತಿತ್ತು ಒಂದು ಸಲ. ಒಟ್ಟಲ್ಲಿ ಬೆಳಗ್ಗೆ ಹೋದರೆ ರಾತ್ರಿ 12 ಗಂಟೆನೂ ಆಗೋದು ಬರೋ ಅಷ್ಟೊತ್ತಿಗೆ. ನಮಗೆ ಬೇಜಾರಾಗೋದು, ಅವ್ರು ಸಿಗ್ತಿಲ್ವಲ್ಲ ನಮಗೆ ಅಂಥೇಳಿ, ತುಂಬ ಟೈಮ್ ಸಿಗ್ತಿಲ್ವಲ್ಲ ಅಂತ. ಆಮೇಲೆ ನೋಡಿ ಅವರು ಎಲೆಕ್ಷನ್ MLC ಎಲೆಕ್ಷನ್ನಿಗೆ ಕಂಟೆಸ್ಟ್ ಮಾಡಿದರು ಇದಕ್ಕೆ ಹೋಗೋ ಆ ಟೈಮಲ್ಲೇ. ಆವಾಗ ಅವರು ಹೋಗಲ್ಲ, ನಾನು ಎಲೆಕ್ಷನ್ಗೆಲ್ಲ ನಿಲ್ಲಲ್ಲ ಅಂತ ಹೇಳಿಬಿಟ್ಟು ಪಾಪ ಮನೆಯಲ್ಲೇ ಕೂತಿದ್ರು. ಎಲ್ಲ ಅವ್ರ ಸ್ನೇಹಿತರು ಎಲ್ಲ, ಅಯ್ಯೋ ಕಳಿಸಿ ಮೇಡಮ್, ದಯವಿಟ್ಟು ಮನೇಲಿ ಕೂರಿಸ್ಕೋಬೇಡಿ ಮಾನು ಅವ್ರನ್ನ ಅಂಥೇಳಿ ಇದು ಮಾಡ್ತಿದ್ರು. ಆಮೇಲೆ ಸರಿ ಇವರು ಕಂಟೆಸ್ಟ್ ಮಾಡಿದರು MLC ಇದಕ್ಕೆ. ಆವಾಗ ಕರೆಕ್ಟಾಗಿ ಅವತ್ತು ರಜೆ ಬಂದುಬಿಡ್ತು. ರಜಾ, ಕಾಲೇಜ್ಗಳಿಗೆಲ್ಲ ರಜಾ. ಎಲ್ಲ MLCಗೆ ಇವ್ರು ತಾನೇ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿನೂ ಅಲ್ಲಿ. ಆವಾಗ ಎಲ್ಲರೂ ಮನೆಯಲ್ಲಿದ್ದರು. ಹಾಗಾಗಿ ಓಟೇ ಹಾಕೋಕ್ಕಾಗಿಲ್ಲ ಜನಗಳಿಗೆ, ಬಂದು ಎಲ್ಲ ಊರುಗಳಿಗೆ ಹೊಟ್ಟೋಗಿದ್ರು. ಆವಾಗ ಹಿ ಲಾಸ್ಟ್ ಇಟ್ ಇದು MLC ಎಲೆಕ್ಷನ್ದು. ಆವಾಗ ಇವರು ರಮೇಶ್ ಬಂದ್ಗದ್ದೆ ಹೇಳಿದರು, ಅಯ್ಯೋ ಇದೆಲ್ಲ ತುಂಬ ಚಿಕ್ಕದು, ನೀನು ಇರಬೇಕಾಗಿದ್ದ ಜಾಗ ಬೇರೆ, ನೀನು ಎಂಟ್ರಾಗಬೇಕಾಗಿರೋದು ಬೇರೆ ಕಡೆ. ಅಷ್ಟೊತ್ತಿಗೆ ರಾಮಕೃಷ್ಣ ಹೆಗಡೆಯವರು ಈ ನವನಿರ್ಮಾಣ ವೇದಿಕೆ ಇದಕ್ಕೋಸ್ಕರ ನೀವು ಬನ್ನಿ, ಈ ಥರ ಜನಗಳಲ್ಲಿ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಮಾನವರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಆಮೇಲೆ ಅವ್ರ ವಾಯ್ಸು ಚೆನ್ನಾಗಿತ್ತು, ಜನಗಳನ್ನು ಕನ್ವಿನ್ಸ್ ಮಾಡೋ ರೀತಿ ಚೆನ್ನಾಗಿತ್ತು. ಹಾಗಾಗಿ ಅವರು ಶಿವಮೊಗ್ಗಕ್ಕೆ ಫಸ್ಟ್ ಸ್ಪೀಚ್ ಅಂತ ಹೊರಟಿದ್ದು ಅವತ್ತು ಅರಸೀಕೆರೆಗೆ.
ಅವರು ತಿಪ್ಪಯ್ಯ ಅಂತ ಅವ್ರು MLCನೂ ಇದ್ದರು ಆ ಕಾರಲ್ಲಿ, ಎಲ್ಲರೂ ಇದ್ದರು. ಬಟ್ 7 ಜನ ಇದ್ದರು ಕಾರಲ್ಲಿ. ಮಾನು ಅವರು ಮತ್ತು ರಮೇಶ್ ಬಂದ್ಗದ್ದೆ ಇಬ್ಬರು ಇದಾಯಿತು. ರಮೇಶ್ ಬಂದ್ಗದ್ದೆ 1 hour ಇದ್ದರು. ರಾತ್ರಿ 1 ಗಂಟೆಯಲ್ಲಿ ನಮಗೆ ಫೋನ್ ಮಾಡಿ ಹೇಳಿದರು. ನಮ್ಮ ಜೀವನ ಅಲ್ಲೇ ನಿಂತುಬಿಡ್ತು ಅಷ್ಟೇ. ಆ ಥರ ಆಗಿದ್ದು ಅವತ್ತು 16ನೇ ತಾರೀಕು ಜುಲೈ. ಅದನ್ನೇ ನಾನು ಹೇಳಿದ್ದು, ನೆಕ್ಸ್ಟ್ ಮಂತ್. ಇಷ್ಟೆಲ್ಲ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ಇವಾಗ. ಮಕ್ಕಳು ಚೆನ್ನಾಗಿದ್ದಾರೆ, ತುಂಬ ಒಳ್ಳೆ ಮಕ್ಕಳು, ತುಂಬ ಒಳ್ಳೆ ಮಕ್ಕಳು. ಅಮ್ಮ ಅಂದರೆ ನಮ್ಮಮ್ಮ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ, ಯಾವ ಇದು ಕೇಳಲ್ಲ. ಯಾಕಿದು ಯಾಕದು, ಅದು ಬೇಡ ಇದು ಬೇಡ ಏನೇನೂ ಹೇಳಲ್ಲ. ಹಾಗಾಗಿ ನನಗೂ ಇದೆಲ್ಲ ಮಾಡ್ಕೊಂಡು ಹೋಗೋದಕ್ಕೆ, ನನ್ನ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ನನಗೂ ಅನುಕೂಲ ಆಯಿತು. ಆ ಥರ ಇವತ್ತಿಗೂ ಚಿಕ್ಕ ಮಕ್ಕಳು ಥರನೇ ಅವರು. ನನ್ನ ಹೇಳೋರು, ಅವ್ರು ಶೂಟಿಂಗೆಲ್ಲ ಹೋಗಬೇಕಾದ್ರೆ ಅವರಿಗೆ ಟೈಮು ಜಾಸ್ತಿ ಕೊಡೋಕ್ಕಾಗ್ತಿರ್ಲಿಲ್ವಲ್ಲ ಮನೆ ಕಡೆ ಅಥವಾ ನನ್ನ ಕೆಲಸಗಳಲ್ಲಿ. ಆವಾಗ ಮಕ್ಕಳಿಗೆ ಹೇಳೋರು, ಶೂಟಿಂಗ್ ನಾನು ಹೋಗಿ ಬರ್ತೀನಿ, ಅಮ್ಮಂಗೆ ಗೋಳಾಡಿಸ್ಬೇಡಿ, ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಹೋಗಬೇಕು, ಅಮ್ಮಂಗೆ ಮಾತ್ರ ಗೋಳಾಡಿಸ್ಬೇಡಿ ಅಂತ ಹೇಳೋಗೋರು. ನನ್ನ ಮಗ ಇವತ್ತಿಗೂ ಹೇಳ್ತಾನೆ, ಅಮ್ಮ ಕನಸು ಬಿದ್ದಿತ್ತು ನನಗೆ, ಅಪ್ಪ ಅಮ್ಮಂಗೆ ಗೋಳಾಡಿಸ್ಬೇಡಿ ಅಂತ ಹೇಳ್ತಿದ್ದಿದ್ದು ಅಂತ ಅವನು ಹೇಳ್ದ. ಆ ಥರನೇ ಆ ಮಕ್ಕಳು ಇವತ್ತಿಗೂ ಇದ್ದಾರೆ ನನ್ನ ಜೊತೆಯಲ್ಲಿ. ಹಾಗಾಗಿ ಅದು ಒಂದು ನನಗೆ ಬ್ಲೆಸ್ಸಿಂಗ್ಸ್ ದೇವ್ರದ್ದು ಇದು, ಆಗ ಅಂದ್ಕೊಂಡಿದ್ದೀನಿ. ನನ್ನ ಹಾಡು ನನ್ನದು. ಈ ಹಳ್ಳಿ ಜನ ಕಂಡ್ರೆ ಅಸಹ್ಯವಾಗುತ್ತೆ. ನನ್ನ ಮಗ ಇಲ್ಲಿ ಬೆಳೆದಬೇಕಾಗಿಲ್ಲ. ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಎಲ್ಲ ಇದ್ದಾಗಲೂ ಅವ್ರಿಗೆ 2 ನಿಮಿಷದಲ್ಲಿ ಬೆಳಗ್ಗಿಂದ ಕೆಲಸ ಮಾಡಿ ಸುಸ್ತಾಗಿರ್ತಿತ್ತಲ್ಲ, ನಿದ್ರೆ ಬಂದ್ಬಿಡೋದು. ಅವರು ರಾಜಕೀಯಕ್ಕೆ ಹೋಗ್ಬಿಟ್ಟು ಏನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟೆ ಅವ್ರು ಹಿಂಗಾಗ್ಬಿಡ್ತು ಅಂತೆ, ಯಾವ್ಯಾವುದಕ್ಕೋ ಎಳೆದ್ಬಿಡ್ತಾರೆ ಅವ್ರನ್ನ ಮೇಲೆ ಅಂದ್ಬಿಟ್ಟು ಹೀಗಾಗೋಯ್ತಂತೆ ಅಂತ ಹೇಳೋರು ಅವರು. ಏನೋ ವಿಧಿ. ನನ್ನ ಹಾಡು ನನ್ನದು. ಕಲಾವಿದರು ಅಂದರೆ ಅವರು ಮೊದಲು P. ಲಂಕೇಶ್ ಅವರ ನಾಟಕಗಳಲ್ಲಿ ಮಾಡಿದರು. ಕಾಲೇಜಲ್ಲಿ ಲೆಕ್ಚರರ್ ಆಗಿ ಬಂದ ತಕ್ಷಣ ಅವರಿಗೆ ರಂಗಭೂಮಿದು ಮಾನಸ ಗಂಗೋತ್ರಿ ಟೈಮಿಂದನೇ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಅಲ್ಲಿ ಮಾನಸ ಗಂಗೋತ್ರಿಯಲ್ಲಿ ಅವರು ಓದಬೇಕಾದ್ರೂ ರಂಗಭೂಮಿ ಚಟುವಟಿಕೆಗಳಲ್ಲಿ ಇರೋರವರು. ಆಮೇಲೆ ಇಲ್ಲಿ ಲೆಕ್ಚರರ್ ಆಗಿ ಬಂದಮೇಲೆ P. ಲಂಕೇಶ್ ಅವರದ್ದು ಪ್ಯಾಟಿ ಹ್ಯಾಸ್ಟ್, ಮಿಸ್ ಪ್ಯಾಟಿ ಹ್ಯಾಸ್ಟ್ ಅನ್ನೋದು ಆ ಡ್ರಾಮಾಗಳಲ್ಲೆಲ್ಲ ಮಾಡಿದರು. ಅದು ಕನ್ನಡಕ್ಕೆ ಮಾಡಿದ್ರು ಅಂತ ಕಾಣಿಸುತ್ತೆ. ಅದಾದಮೇಲೆ ಇವರು ಕಾರಾಂತರ ಸತ್ತವರ ನೆರಳಿಗೆ ಅವರನ್ನು ಇದು ತಗೊಂಡ್ರು. ಸತ್ತವರ ನೆರಳು ಬಿಗಿನಿಂಗ್ ಒರಿಜಿನಲ್ ಆಯ್ತಲ್ಲ, ಅವರು ಸುಂದರ್ ರಾಜು, ನಾಗಾಭರಣ ಅವರೆಲ್ಲ ಇದ್ದಿದ್ದು. GV ಅಯ್ಯರೇ ಇದ್ದರು ಅದರಲ್ಲಿ ಆ ಟೈಮಲ್ಲಿ. ಅವರು ಆಮೇಲೆ ಅವರು ಇಡೀ ಕರ್ನಾಟಕ ಟೂರೆಲ್ಲ ಮಾಡಿದರು. ಸತ್ತವರ ನೆರಳಲ್ಲಿ ಇವರು ಸ್ವಾಮೀಜಿ ರೋಲ್ ಇವರಿಗೆ ಕೊಟ್ಟಿದ್ದರು. ಸಣ್ಣ ಸ್ವಾಮೀಜಿ ರೋಲ್ ಇವರಿಗೆ ಕೊಟ್ಟಿದ್ದರು. ಆಮೇಲೆ ಅದರಲ್ಲೇ ತುಂಬ ಶೋಗಳಾಯಿತು ಸತ್ತವರ ನೆರಳು ಆ ಟೈಮಲ್ಲಿ. ಅವ್ರಿಗಿನ್ನೂ ಮದುವೆ ಆಗಿರಲಿಲ್ಲ ಆವಾಗ. ಅದಾದಮೇಲೆ ಆ ಒಂದು ಡ್ರಾಮಾ ನೋಡೋದಕ್ಕೆ ಇವರು ಜಯಂತಿಯವರ ಹಸ್ಬೆಂಡ್ ಬಂದಿದ್ದರು. ಅವ್ರ ಹೆಸರು ಗಿರಿಬಾಬು ಅಂತ. ಅವರ ಜಯಂತಿಯವರ ಸೆಕೆಂಡ್ ಹಸ್ಬೆಂಡ್ ಆಗಿದ್ದರು ಅನ್ಸತ್ತವರು. ಅವ್ರು ಬಂದಾಗ ಮಾನು ಅವರನ್ನು ಇದರಲ್ಲಿ ನೋಡಿಬಿಟ್ಟು ಅವರು ಇವರನ್ನ ಸ್ಕ್ರೀನ್ ಟೆಸ್ಟ್ ಮಾಡಬೇಕು ಬರಲಿ ಅಂತೆಲ್ಲ ಕರೆದ್ರು. ಅವರು ಅವಾಗ ವಿಲನ್ ರೋಲಿಗೆ ಆ್ಯಕ್ಚುಲಿ ಕರೆದ್ರು ಅವರನ್ನು. ಬಟ್ ಇವರು ವಿಲನ್ ರೋಲ್ ಮಾಡಿದಾಗ ಇದು ಸ್ಕ್ರೀನ್ ಟೆಸ್ಟ್ ಪಾಸ್ ಆಯಿತು. ಆದರೆ ಇವ್ರಿಗೆ ವಿಲನ್ಗಿಂತ ಹೀರೋ ರೋಲ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅವರ ಫೇಸು ಇದರಲ್ಲಿ ಹಾಗೆ ಅನ್ನಿಸ್ತೇನೋ. ಅವಾಗ ಮನಸ್ಸಿನಂತೆ ಮಾಂಗಲ್ಯ ಅಂತ ಫಸ್ಟ್ ಫಿಲ್ಮು ಮಾಡೋಕ್ಕೆ ಶುರು ಮಾಡಿದರು ಅವರು. ಮೊದಲನೇ ಸಿನಿಮಾ ಜಯಂತಿ ಜೊತೆಗೆ ಹೀರೋ. ಬಹಳ ಚಿಕ್ಕವರು ಇವರು. ಜಯಂತಿ ಅವಾಗಲೇ ಸುಮಾರು ಮುಂದೆ ಎಸ್ಟಾಬ್ಲಿಷ್ ಆಗಿದ್ದ ನಟಿ, ಸ್ಟಾರು. ನಮ್ಮ ಮಗು ಅನ್ನೋರು ಅವರು ಮಾನವ್ರನ್ನ. ಅವ್ರು ಬಂದಿದ್ದರು ಅವತ್ತು ಮಾನವ್ರದ್ದು ಇದಾದಾಗ. ನಮ್ಮ ಮಗು ನಾವು ಬರದೇ ಇರೋಕ್ಕಾಗತ್ತಾ ಅಂಥೇಳಿ ದುಃಖ ಪಟ್ಕೊಂಡು ಪಾಪ ಹೋದರು. ಆ ಥರ ಇದು ಆ ಮನಸ್ಸಿನಂತೆ ಮಾಂಗಲ್ಯ ಫಸ್ಟ್ ಮೂವಿ. ಅದೇ ಟೈಮ್ನಲ್ಲೇ ನಮ್ಮದು ಮದುವೆನೂ ಆಯಿತು 75 ಅಲ್ಲೇ.
ಆ ಮದುವೆ ಆ ಫಿಲ್ಮ್ ನಡೀತು, ಮದುವೆನೂ ಆಯಿತು, ಒಟ್ಟೊಟ್ಟಿಗೆ ಆಯಿತು ಆ ಇದರಲ್ಲಿ. ಅದಾದಮೇಲೆ ಲಕ್ಷ್ಮೀ ನಿವಾಸ ಅಂತ ಮಾಡಿದರು. ಆಮೇಲೆ ಇನ್ನೊಂದು ಯಾವುದೋ ಕಪ್ಪು ಕೊಳ ಅಂತ ಮಾಡಿದರು. ಕಪ್ಪು ಕೊಳ ಇದೆಲ್ಲ ಹಾಗಾಗಿ ಒಂದೊಂದೇ ಆ್ಯಡ್ ಆಗ್ತಾ ಹೋಯಿತು. ಜೊತೆಯಲ್ಲಿ ಆಮೇಲೆ ರೆಪ್ರೆಟರಿ ಅಂತ ಶುರುವಾಯಿತು. ಇವರು ಯಾರು ನಮ್ಮ ಇದರಲ್ಲಿ ಇದ್ದಾರಲ್ಲ ಹೆಗ್ಗೋಡಲ್ಲಿ, ಅವರು ಸುಬ್ಬಣ್ಣ ಅಲ್ಲ, ಹೆಗ್ಗೋಡು ಸುಬ್ಬಣ್ಣ ಅಲ್ಲ, ಪ್ರಸನ್ನ ಮಾಲ್ತಿ, ಅವರಿದ್ರು. ಪ್ರಸನ್ನ ರೆಪ್ರೆಟ್ರಿ ಮಾಡಿದರು. ಅದರಲ್ಲೂ ಇವರಿದ್ದರು. ರಂಗಭೂಮಿ ಇದರಲ್ಲಿ ಆ್ಯಕ್ಟಿವಿಟೀಸಲ್ಲಿ ಕಂಟಿನ್ಯೂಸ್ ಆಗೇ ಇದ್ದರು. ಅದೇ ಟೈಮಲ್ಲೇ ನಾನೂ ಮಾಡಿದೆ ಒಂದಷ್ಟು ಡ್ರಾಮಾಗಳನ್ನು. ದಾಸಿ ಬಾರ್ಮಲಿ ಅಂತ ಅಶೋಕ್ ಬಾದರ್ದಿನಿ ಮಾಡಿಸಿದ್ರು. ಅದಾದಮೇಲೆ ನಿಸಾರ್ ಅಹಮದ್ ಅವರದ್ದು ಯಾವುದದು ಡೆಸ್ಟಿಮೋನಾ, ಇವರು ಅಲ್ಲ ಒಥೆಲೋ ಅದನ್ನು ಮಾಡಿದರು. ಮಾನವರೇ ಒಥೆಲೋ ಆಗಿದ್ರು ಅದರಲ್ಲಿ. ಅದು ತುಂಬ ವಿಶಿಷ್ಟವಾಗಿತ್ತು ಅವರ ಒಂದು ಒಥೆಲೋ ವ್ಯಕ್ತಿತ್ವ. ಅದರಲ್ಲಿ ತುಂಬ ಚೆನ್ನಾಗಿ ಬಂತು ಆ ಡ್ರಾಮಾ. ಹಾಗಾಗಿ ಕಂಟಿನ್ಯೂಸ್ ಆಗಿ ಇದರಲ್ಲಿದ್ದರು, ಥಿಯೇಟರ್ ಆ್ಯಕ್ಟಿವಿಟೀಸಲ್ಲಿ. ಹೌದೌದು, ಸಾಕಷ್ಟು ಇದ್ದರು. ಅದ್ರ ಜೊತೆಯಲ್ಲಿ ಇದು ಬಂತು, ಯಾವುದು ತಬ್ಬಲಿಯು ನೀನಾದೆ ಮಗನೇ. ಅದಕ್ಕೇ ಅದು ಫಿಲ್ಮ್ ಫೇರ್ ಪ್ರಶಸ್ತಿ ಬಂದಿರೋದು 77ನಲ್ಲಿ. ಹೌದು, ಹಿಂದೆ ಇದೆ ನೋಡಿ ನಿಮ್ಮ. ಹೌದು, ಅದು 25th ಇದ್ರದ್ದು ಇಯರ್ದು ಯಾವುದು ಅವಾರ್ಡ್, ಫಿಲ್ಮ್ ಫೇರ್ ಅವಾರ್ಡ್ 25th ಇಯರ್. ಅದಕ್ಕೆ ಅದು ವೈಟ್ ಕಲರಲ್ಲಿದೆ. ಆ ವರ್ಷ ಮಾತ್ರ. ಯೂಶ್ವಲಿ ಬ್ಲ್ಯಾಕ್ ಇರುತ್ತದು. ಇದ್ರ ವೈಟ್ ಇದ್ದಿದ್ದು ಬಿಕಾಸ್ ಆಫ್ ಸಿಲ್ವರ್ ಜೂಬ್ಲಿ ಆಯಿತು ಫಿಲ್ಮ್ ಫೇರ್ಗೆ. ನಾನೇ ಹೇಳ್ಕೊತಿದ್ದೀನಿ ಅಂತೇನೋ ಅನ್ಕೋಬೇಡ. ಏನಾದ್ರು ಕೆಲಸ ಆಗಬೇಕಾಗಿದ್ರೆ ನನ್ನ ಹತ್ರ ಹೇಳು, ಅವರೆಲ್ಲ ನನಗೆ ಗೊತ್ತು. ಅದಾದಮೇಲೆ ಹೇಗೇನೆ ಈ ಕಡೆ ಸಿನಿಮಾ, ಆ ಕಡೆ ಕಾಲೇಜು, ವೃತ್ತಿ ಎರಡನ್ನೂ ಮಾಡ್ಕೊಳ್ತಾ ಹೋದರು. ಯಾಕಂದರೆ ಅವರು ಹೇಗೆ ಯೋಚನೆ ಮಾಡಿದ್ರು ಅಂದರೆ, ಸಿನಿಮಾ ಅನ್ನೋದು ಒಂಥರ ಗ್ಯಾಮ್ಲಿಂಗ್ ಇದ್ದಂಗೆ. ಅದು ನಡೆದ್ರೆ ನಡೀತು, ಇಲ್ಲ ಅಂದರೆ ಇಲ್ಲ. ಆದರೆ ನನಗೊಂದು ಜವಾಬ್ದಾರಿ ಇದೆ, ಒಂದು ಫ್ಯಾಮಿಲಿ ಇದೆ, ಮಕ್ಕಳು. ಅದಕ್ಕೋಸ್ಕರ ನಾನು ಈ ಕೆಲಸನ ಬಿಡೋಕ್ಕೆ ಆಗಲ್ಲ ಅಂತಲೇ ಅವ್ರು ತೀರ್ಮಾನ ತಗೊಂಡಿದ್ರು. ಅದಕ್ಕೆ ಎರಡೂ ಕಡೆ ಅಷ್ಟು ಜೊತೆಯಲ್ಲಿ ಅವರು ಕಾಲೇಜಿನ ಅಕಾಡೆಮಿಕ್ ಕೌನ್ಸಿಲು ಇದಕ್ಕೆಲ್ಲ ಒಂದು ಎಲೆಕ್ಟೆಡ್ ಮೆಂಬರ್ ಆದರು. ಯೂನಿವರ್ಸಿಟಿಯಲ್ಲಿ NR ಶೆಟ್ಟಿ ಅವರು ಇದಾಗಿದ್ದರು, ವೈಸ್ ಚಾನ್ಸಲರ್. ಅವಾಗ ಅವರು ಮಾನು ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಂಥ ಒಬ್ಬರು ವೈಸ್ ಚಾನ್ಸಲರ್ ಅವರು. ಅವ್ರು ಹೇಳ್ತಿದ್ರು, ಮಾನು ಅವರು ತಮಗೋಸ್ಕರ ಯಾವತ್ತೂ ಏನನ್ನೂ ಕೇಳಿಲ್ಲ, ಎಲ್ಲ ಶಿಕ್ಷಕರಿಗೆ ಒಳ್ಳೆಯದಾಗುವಂಥದ್ದನ್ನು ಹೇಳ್ತಿದ್ರು. ಅದಕ್ಕೋಸ್ಕರ ನಾನು ಸಹ ಅದನ್ನು ಪರಾಮರ್ಶಿಸಿ ಅದನ್ನು ನಡೆಸ್ಕೊಡ್ತಿದ್ದೆ. ಅದು ನನಗೆ ಅವರ ವ್ಯಕ್ತಿತ್ವ ಅದು ಅಂತ ಅವರು NR ಶೆಟ್ಟಿ ಅವರು ಹೇಳ್ತಾಯಿದ್ರು. ಅವರೊಂದು ಸ್ಪೀಚಲ್ಲೇ ಹೇಳಿದರು ಈ ಮಾತುಗಳನ್ನೆಲ್ಲ. ಆಮೇಲೆ ಮಾನು ಅವರು ಹೋದ ವರ್ಷವೇ ಅವ್ರ ಸ್ನೇಹಿತರು, ಕೆಲವರು ಇದರದ್ದು ಸ್ನೇಹಿತರು ಅವರೆಲ್ಲ ಸೇರಿಕೊಂಡು ಅವರದ್ದು ಒಂದು ಪ್ರತಿಷ್ಠಾನ ಮಾಡೋಣ ಅಂತ ಹೇಳಿ ಬರಗೂರು ರಾಮಚಂದ್ರಪ್ಪನವರನ್ನು ಅಧ್ಯಕ್ಷರನ್ನು ಮಾಡಿ ನಾವೊಂದು ರಿಜಿಸ್ಟರ್ಡ್ ಪ್ರತಿಷ್ಠಾನ ಶುರು ಮಾಡಿ ಪ್ರತಿ ವರ್ಷ ಒಂದು ನಾಟಕ ರಂಗದಲ್ಲಿ ಅಚೀವ್ ಮಾಡಿರೋವಂಥವ್ರು, ಒಬ್ಬರು ಸಿನಿಮಾ ರಂಗ, ಒಬ್ಬರು ಶಿಕ್ಷಣ ಕ್ಷೇತ್ರ, ಈ 3 ಕ್ಷೇತ್ರಗಳಲ್ಲಿ ಯಾರು ಚೆನ್ನಾಗಿ ಇದಾಗಿರ್ತಾರೆ ಅಂಥವರಿಗೆ ಪ್ರಶಸ್ತಿ ಕೊಡೋದು, ಮಾನು ಪ್ರಶಸ್ತಿ ಅಂತ ಹೇಳಿ ಒಂದು ಅದೇ ದಿನ ಯಾವತ್ತು ಜುಲೈ 16ನೇ ತಾರೀಕು ದುಃಖ ಪಡೋ ಬದಲು ಅದನ್ನು ಒಂದು ಕ್ರಿಯಾತ್ಮಕವಾಗಿ ಅದನ್ನು ತೊಡಗಿಸ್ಕೊಳ್ಳೋಣ ಅಂಥೇಳಿ ಆ ಫಂಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ವಿ. 10 ವರ್ಷವೂ ನಡೀತದು, 10 ವರ್ಷವೂ ನಡೀತು. ಆಮೇಲೆ ಸ್ವಲ್ಪ ಯಾವುದೋ ಸಣ್ಣ ಪುಟ್ಟ ಕಾರಣಗಳು ಎಲ್ಲರೂ ಸೇರೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ನಾನು ಎಲ್ಲರನ್ನೂ ಮೀಟಿಂಗ್ ಕರಿಬೇಕಾಗ್ತಿತ್ತು ಇದೆಲ್ಲ. ಹಾಗಾಗಿ ಅದು ಕ್ರಮೇಣ ಅದು ನಿಂತೋಯ್ತು. ಅದಕ್ಕೆ ಏನು ಪರ್ಫೆಕ್ಟಾಗಿ ರೀಸನ್ ಏನೂ ಇಲ್ಲ. ಒಟ್ಟಲ್ಲಿ ಅದು ಸದ್ಯಕ್ಕೆ ನಿಲ್ತು. ನಾನು ಅದಕ್ಕೆ ಏನು ಮಾಡಿದೆ, ಯಾರಾದರೂ ಬಡ ಮಕ್ಕಳು ಓದೋ ಅಂಥವರಿಗೆ ನಾನೇ ಹುಡುಕಿ ಅವ್ರ ಹೆಸರಿನಲ್ಲಿ ನನ್ನ ಕೈಯಲ್ಲಾಗಿದ್ದು ಒಂದಷ್ಟು ಫೀಸ್ ಕಟ್ಟೋದಕ್ಕೋ ಪುಸ್ತಕಗಳಿಗೋ ಆ ಥರ ಒಂದಷ್ಟು ಸಹಾಯ ಮಾಡೋದು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಆ ಫಂಡ್ ಏನೂ ಇಲ್ಲ ಅಲ್ಲಿ. ನಾವೆಲ್ಲರೂ ಈಗ ನಮ್ಮಾಗೆ ನಾವೆಲ್ಲ ಸ್ನೇಹಿತರು ಸೇರಿ 500 ರೂಪಾಯಿ ಹಾಕ್ಕೋತಿದ್ವಿ ಇವರೇ. ಇನ್ನೇನು ಫಂಡು
ಇಡೀ ಫಂಕ್ಷನ್ನಿಗೆ ನಾವು ಅದು ಒಳ್ಳೆ ಒಂದು ಇದು ಮಾಡಿಸಿದ್ದೀವಿ, ಅದಕ್ಕೆ ಏನೋ ಒಂದು ಟ್ರೋಫಿ ಅದಕ್ಕೆ ಮಾತ್ರ ಖರ್ಚಾಗ್ತಿತ್ತು. ಒಂದು ಥಿಯೇಟ್ರ್ ಬುಕ್ ಮಾಡೋಕ್ಕೆ ಖರ್ಚಾಗ್ತಿತ್ತು. ಆಮೇಲೆ ಒಂದಷ್ಟು ಫಲಪುಷ್ಪ ಆ ಥರ ಇದು ಅಷ್ಟು ಬಿಟ್ಟರೆ ನಮಗೊಂದು 20,000 ರೂಪಾಯಿ ಎಲ್ಲ ಮಾಡಿಬಿಡ್ತಿದ್ವಿ, ನಮಗೇನು ಫಂಡ್ಸೇ ಬೇಡ. ಹಾಗಾಗಿ ಆ ಟೈಮಲ್ಲೇ ಬಂದಾಗ ಎಲ್ಲ ನಮ್ಗೆ ಅಷ್ಟು ಸಂಕೋಚ, ಎಲ್ಲಾದರೂ ಆ ಫಂಡ್ಸ್ ಎಲ್ಲ ಕಲೆಕ್ಟ್ ಮಾಡೋದು ಅದೆಲ್ಲ. ಈಗ ನಮ್ಮ ಜೊತೇಲಿ ಇದ್ದವರು ಎಲ್ಲರೂ ನಾವು ಹಾಗೆ ಯೋಚನೆ ಮಾಡಿ ಆ ಟೈಮ್ ಬಂದಾಗ ಒಂದು ತಿಂಗಳು ಮುಂಚೆನೋ ಒಂದು 15 ದಿವಸ ಮುಂಚೆ ಎಲ್ಲ 500 ರೂಪಾಯಿ ಹಾಕ್ಕೊಂಡು ಅದು ಮಾಡ್ತಿದ್ವಿ. ಆಮೇಲೆ ಅದು ಕಷ್ಟ ಅನ್ಸೋಕ್ಕೆ ಶುರುವಾಯಿತು, ಅದಕ್ಕೆ ಅದು ಹಾಗೆ ನಿಂತೋಯ್ತು ಅಷ್ಟೇ. ಈಗ ನನ್ನ ಪರ್ಸನಲ್ಲಾಗಿ ನನ್ನ ಒಂದು ಇದರಿಂದ ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡಿದ್ರಿಂದ ಅಲ್ಲಿ ತುಂಬ ಬಡ ಮಕ್ಕಳು ಬರೋರು, ಅವ್ರಿಗೆಲ್ಲ ಮನೆಯಲ್ಲಿ ಯಾವ ಅನುಕೂಲ ಇರ್ತಿರ್ಲಿಲ್ಲ. ನಾನು ಸೈನ್ಸ್ ಲೆಕ್ಚರರ್ ಬೇರೆ, ಅವ್ರಿಗೆ ನಾನು ಅದೇ ಧೈರ್ಯ ತುಂಬ್ತಿದ್ದೆ, ನಿಮ್ಗೆ ಏನು ಬೇಕಾದರೂ ನಾವು ಸಹಾಯ ಮಾಡ್ತೀವಿ, ನೀವು ಮುಂದಕ್ಕೆ ಹೋಗಲೇಬೇಕು ಅಂತ. ಎಷ್ಟು ಜನ ಮಕ್ಕಳನ್ನ ನಾವು ಇಂಜಿನಿಯರ್ಸು ಆಗಿ ತಯಾರು ಮಾಡಿಬಿಟ್ವಿ ವಿತೌಟ್ ಟ್ಯೂಷನ್ಸು. ಅವರಿಗೆಲ್ಲ ಆ ಥರ ನಾವು ಹೇಳ್ದಂಗೆ ಓದಬೇಕು, ನಾವು ಹೇಳ್ದಂಗೆ ಕೇಳಬೇಕು, ಆವಾಗ ನಿಮ್ಗೆ ಆಗತ್ತೆ ಅಂತ ಅವರು ಮಾಡಿದರು. ಯಾರ್ಯಾರೋ ಬಾರ್ ಬೆಂಡರ್ ಮಗ, ಕೆಲಸ ಸಾಮಾನು ಕಟ್ಟಿ ಇದು ಮಾಡ್ತಿರೋ ಹುಡುಗ, ರಾತ್ರಿ ಎಲ್ಲ ಅಂಗಡಿಗೆ ಹೋಗಿ ಸಾಮಾನು ಕಟ್ಕೊಂಡು ಅವರೆಲ್ಲ ಇಂಜಿನಿಯರ್ಸ್ ಆದರು. ಹೇಗೆ ಅಂತಂದರೆ ನಾವು ಹೀಗೆ ಫೀಸ್ ಕಟ್ಬಿಡ್ತಿದ್ವಿ, ಪುಸ್ತಕ ಅಂದರೆ ಪುಸ್ತಕ ಕೊಡಿಸ್ತಿದ್ವಿ, ಆ ಥರ ಮಾಡ್ಕೊಂಡು ಅವರೆಲ್ಲ ಇವತ್ತು ಚೆನ್ನಾಗಿದ್ದಾರೆ. ಅವರು ಅದೇ ನಮಗೊಂದು ಆಸ್ತಿ, ನಮ್ಮ ಸ್ಟೂಡೆಂಟ್ಸೇ ನಮಗೆ ಆಸ್ತಿ, ಅದೇ ಒಂದು ಖುಷಿ ನಮಗೆ ಅಷ್ಟೇ. ಮಾನಸರ ರೀತಿಯ ಅಗೋಚರ ಸಹಾಯಗಳನ್ನು ಬಹಳ ಜನಕ್ಕೆ ಮಾಡಿದ್ರೆ ಅಂತ ಹೇಳಿ. ಹೌದು. ಎಷ್ಟೊಂದು ಜನ ಮಕ್ಕಳಿಗೆ ಯೂನಿವರ್ಸಿಟಿಯಲ್ಲಿ ಏನೇ ಪ್ರಾಬ್ಲಮ್ ಆದರೂ ಅವ್ರ ಪೇರೆಂಟ್ಸು ಮಾನವರನ್ನ ಜ್ಞಾಪಿಸ್ಕೊಳ್ಳೋರು. ಮಾನವರು ಅಷ್ಟೇ, ಎಷ್ಟು ನಮ್ಮನೆ ಎದುರುಗಡೆನೇ ಸಲೂನ್ ಅವನ ಮಗ, ಅವನು ಇಂಜಿನಿಯರಿಂಗ್ ಕಾಲೇಜ್, ಇವ್ರ ಕಾರಲ್ಲಿ ಕೂರಿಸ್ಕೊಂಡು ಹೋಗಿ ಇವ್ರಿಗೆ ನೀವು ಸೀಟ್ ಕೊಡಲೇಬೇಕು, ಯಾಕೆ ಕೊಡಲ್ಲ ಅಂತ ಹೇಳಿ ಕೊಡಿಸಿ ಬರೋರು. ಅವನು ಪಾಪ ಅವತ್ತು ಎಲ್ಲೋ ಸಿಕ್ಕಾಗ ಅಯ್ಯೋ ಮೇಡಮ್ನವರು ಸಿಕ್ಕಿದ್ದಾರೆ, ಅವ್ರಿಗೆ ನಮಸ್ಕಾರ. ನಾನು ಹೇಳಿದೆ, ಮಾನವರು ಸಹಾಯ ಮಾಡಿದ್ದು ನೀವು ಚೆನ್ನಾಗಿ ಆಗಿ ಅಷ್ಟೇ, ಅದಕ್ಕಿಂತ ಏನು ಆ ಸಂತೋಷನೇ ಬೇರೆ ಅಂತ ಅಂದ್ಕೊಂಡು ಇವತ್ತು ನಾವೆಲ್ಲ ಹಂಗೆ ಟೀಚರ್ಸ್ ನಾವು. ಆಮೇಲೆ ನನಗೆ ತುಂಬ ಹೆಮ್ಮೆ ಇದೆ, ನಾನು ತೀರಾ ಅನುಕೂಲ ಇಲ್ಲದೆ ಇರೋವಂಥ ಮಕ್ಕಳಿಗೆ ಪಾಠ ಮಾಡೋ ಒಂದು ಅವಕಾಶ ಸಿಕ್ತು ಅಂತ. ಅವರಿಗೆ ನಾನು ಮಾನಸಿಕವಾಗಿ ಪ್ರಿಪೇರ್ ಮಾಡ್ಕೊಂಡು ಪಾಠ ಮಾಡಿದೆ. ಹೇಗೆ ಅಂದರೆ, ನೋಡಿ ಇವತ್ತು ನೀವೆಲ್ಲ ಎಷ್ಟು ಕಷ್ಟದಲ್ಲಿದ್ದೀರಾ ಅಂದರೆ ನಿಮಗೆ ಓದು ಮಾತ್ರ ಸಹಾಯ ಮಾಡುತ್ತೆ, ನಿಮ್ಮ ಇಡೀ ಕುಟುಂಬನೇ ಚೇಂಜ್ ಆಗುತ್ತೆ ನೀವು ಶಿಕ್ಷಣ ನೀವು ಓದ್ಬಿಟ್ರಿ ಅಂದರೆ. ಇಲ್ದಿದ್ರೆ ಇವತ್ತು ನೀವು ಓದಲಿಲ್ಲ ಅಂದರೆ ನಿಮ್ಮ ನೆಂಟ್ರಿಷ್ಟು ಸಹ ನಿಮ್ಮನ್ನು ಮಾತಾಡ್ಸಲ್ಲ. ಈ ಲೆವೆಲಲ್ಲಿ ನಾನು ತಯಾರು ಮಾಡ್ತಿದ್ದೆ ಅವ್ರನ್ನ. ಅವಾಗ ಅವ್ರಿಗೆ ಹೌದು ಅನಿಸೋದು, ಹೌದು ಮೀನ್ಸ್ ಹೌದು ಅಂತ. ಹಾಗಾಗಿ ಎಷ್ಟೋ ಜನ ಮಕ್ಕಳು ಓದ್ಕೊಂಡು ಚೆನ್ನಾಗಿದ್ದಾರೆ, ಅದೇ ಸಂತೋಷ ನಮಗೆ ಅಷ್ಟೇ. ಎಲ್ಲ ಇಂಜಿನಿಯರ್ಸ್ ಆಗಿರೋರೆಲ್ಲ ಹುಡುಕೊಂಡು ಬಂದಿದ್ರು ಒಂದು ದಿವಸ. ಅವ್ರು ಮತ್ತು ಟ್ಯೂಷನ್ಗೆ ಹೋಗೋಕ್ಕೂ ಅವರಿಗೆ ಶಕ್ತಿ ಇರ್ತಿರಲಿಲ್ಲ ಅವಾಗ. ಈಗೆಲ್ಲ ಅದು ಅವರು ಮಾನವರದ್ದು ಒಂದು ಸಹಾಯ ಮಾಡೋವಂಥ ಗುಣ. ನಾನು ಹೇಳಿದ್ನಲ್ಲ, ಅವ್ರದ್ದು ಆ ಸೋಷಲಿಸ್ಟ್ ಥಿಂಕಿಂಗು ಇತ್ತಲ್ಲ, ಅದು ಅವ್ರ ವ್ಯಕ್ತಿತ್ವನ ನಿಜವಾದ ರೀತಿಯಲ್ಲಿ ಹಂಗೆ ರೂಪಿಸಿತ್ತು. ಅವರು ನಿಜವಾಗ್ಲೂ ಅದನ್ನು ಅಳವಡಿಸ್ಕೊಂಡಿದ್ರು ಅವರು. ಇದಕ್ಕೆ ಈ ಮೆಡಿಸಿನ್ ತಗೊಂಡೋಗಿ ಮನೆ ತಾನೇ ಅಡ್ಮಿಟ್ ಆದ್ಲಲ್ಲ ಮಂಜುಳಾ, ಅವಳಿಗೆ ಕುಡಿಸು. ಅವಳಿಗೆ ಔಷಧ ಕುಡಿಸೋದು ತುಂಬಾ ಕಷ್ಟದ ಕೆಲಸ ಡಾಕ್ಟರ್. ಮಾನಸರು ತೀರ್ಕೊಂಡಾಗ ನಿಮಗೆ ಜಾಬ್ ಇಲ್ಲ ಅಂದ್ರೆ ಏನಾಗಿರೋದು? ಅದನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಅವತ್ತು ಮನೆಯಲ್ಲಿ ಅದು ಯಾವುದೇ ರೀತಿಯ ಅನುಕೂಲಗಳು ನಾವು ಹಣದ ರೂಪದಲ್ಲಾಗಲಿ ಮತ್ತೊಂದು ರೂಪದಲ್ಲಾಗಲಿ ನಾವು ಯಾವತ್ತು ಅಕ್ಯುಮಿಲೇಟ್ ಮಾಡ್ತಾರೆ ಅಂತಾರಲ್ಲ, ಅದಿರಲಿಲ್ಲ ನಮ್ಮಲ್ಲಿ. ಅದಿರಲೇ ಇಲ್ಲ, ಅದು ಝೀರೋ. ನಾ ಹೇಳಿದ್ನಲ್ಲ ನಿಮಗೆ, ಹಣ ಅನ್ನೋದು ನಮಗೆ ಸೆಕೆಂಡ್ರಿ ಆಗಿತ್ತು, ಆದರ್ಶಗಳೇ ಮುಖ್ಯ ಆಗಿತ್ತು ನಮಗೆಲ್ಲ. ಆವಾಗಲೂ ನಾನು ತುಂಬ ಕಷ್ಟಪಟ್ಟೆ. ಕೆಳಗಡೆ ಮನೆ ಚಿಕ್ಕದು, ಹೌಸಿಂಗ್ ಬೋರ್ಡ್ ಮನೆ. ಆವಾಗ ಮನೆಗೆ ಯಾರಾದರೂ ಬಂದರೆ ಕೂತ್ಕೊಂಡ್ರೆ ಒಳಗಡೆ ಮಕ್ಕಳು ಓದ್ಕೊಳಕ್ಕಾಗ್ತಿರ್ಲಿಲ್ಲ, ಮಾತಾಡ್ತಾ ಇದ್ದರೆ ಹೀಗೆ. ಹಾಗಾಗಿ ಇಷ್ಟು ದೊಡ್ಡಕ್ಕೂ ಇರಲಿಲ್ಲ ಆ ಮನೆ, ಅಷ್ಟು ಚಿಕ್ಕದು. ಆವಾಗ ನಾನು ಮೇಲ್ಗಡೆ ಒಂದು ಹಾಲ್ ಕಟ್ಟೋಣ, 1-2 ರೂಮ್ ಕಟ್ಸೋಣ ಅಂತ ಶುರು ಮಾಡಿದ್ವಿ. ಎಲ್ಲ ಇಟ್ಟಿಗೆ ಕಟ್ಟಡ, ಎಲ್ಲ ಕಡೆ ಕಂಬಿಗಳು ಹೀಗೆ ನಿಂತಿತ್ತು. ಆ ಟೈಮ್ನಲ್ಲಿ ಹೀಗಾಗಿದ್ದು ನಮ್ಮ ಮನೆಯಲ್ಲಿ. ಆ ಜನಗಳು ಬಂದು ನುಗ್ಗಿದ್ದಾರೆ ಮನೆಯೊಳಗೆ, ಯಾರಿಗೆ ಎಷ್ಟು ಕಂಬಿಗಳು ಚುಚ್ಚಿದ್ವೋ, ಮನೆ ತುಂಬ ಧೂಳು ಮಣ್ಣು ಇಟ್ಟಿಗೆ, ಅದು ಹೇಗೆ ಅಸ್ತವ್ಯಸ್ತವಾಗಿತ್ತು ನಮ್ಮ ಜೀವನ. ಆ ಕಟ್ಟಡನೂ ಹಾಗೇ ಆಗಿತ್ತು ಆ ಟೈಮಲ್ಲಿ. ಅಂಥ ಒಂದು ಇದರಲ್ಲಿ ಇದು ಮಾಡಿಸ್ಕೊಂಡು ಮುಗಿಸ್ಬೇಕಾದ್ರೆ ಆ ಮನೇನ ತುಂಬ ಕಷ್ಟ ಆಯಿತು. ಆವಾಗ
ಭಾರತ್ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಸಾಲ ತಗೊಂಡು ಆ ಮನೇನ ಮುಗಿಸ್ಬೇಕಾಯ್ತು ಇದನ್ನು. ಆಮೇಲೆ ಕೆಳಗಡೆ ಮೇಲ್ಗಡೆ ನಾವಿದ್ದು ಕೆಳಗಡೆ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟು ಒಂದು ದಾರಿ ಬೇಕಲ್ಲ, ಹಾಂ, ಜೀವನ. ಎಷ್ಟು ನಮಗೆಲ್ಲ ಎಷ್ಟು ಸಂಬಳ, ಒಂದು 10,000 ಸಿಗ್ತಿತ್ತೋ ಇಲ್ವೋ. ಹಾಂ, ಆವಾಗ ಮಕ್ಕಳು ಓದಬೇಕು. ಅದಕ್ಕೆ ಕೆಳಗಡೆ ಒಂದು ಯಾವುದೋ ಒಂದು ಟೀ ಗೋಡನ್ನು ಯಾರಿಗೋ ಒಂದು ಇದು ಬಾಡಿಗೆ ಕೊಟ್ಕೊಂಡು ನಮ್ಮ ಅತ್ತೆನೂ ನಮ್ಮ ಜೊತೆಗೆ ಇದ್ದರು ಅವಾಗ. ಅದನ್ನೆಲ್ಲ ಮಾಡಿಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಇಲ್ಲ ತವ್ರ ಮನೆಗೆ ಹೋಗೋ ಅಂಥ ಇದು ಇರಲಿಲ್ಲ, ಅವಶ್ಯಕತೆಯೂ ಇರಲಿಲ್ಲ. ಆಮೇಲೆ ನಾವೆಲ್ಲ ಸೆಲ್ಫ್ ಮೇಡ್ ಪೀಪಲ್. ನಮ್ಗೆ ಹಾಗೆ ಯಾರದ್ದೋ ಒಂದು ಸಹಾಯದಿಂದಲೋ ಅಥವಾ ಯಾರನ್ನೋ ಆಶ್ರಯಿಸ್ಕೊಂಡು ಇರೋ ಅಂಥದ್ದು ನಮ್ಗೆ ಯಾವತ್ತೂ ಯೋಚನೆ ಸಹ ಬರಲಿಲ್ಲ. ಅದು ನಾವೇ ಸಾಧ್ಯ ಆದರೆ ಇನ್ನೊಬ್ರಿಗೆ ಮಾಡಬೇಕು ವಿನಃ ನಾವು ಯಾರತ್ತೂ ಆಶ್ರಯಿಸೋದಕ್ಕೆ ಚಾನ್ಸೇ ಇರಲಿಲ್ಲ. ನಾನು ಆ ಥರ ಯೋಚನೆ ಸಹ ಯಾವತ್ತೂ ಮಾಡಲಿಲ್ಲ. ನಾ ಹೇಳಿದ್ನಲ್ಲ, ಅವ್ರು ಇದ್ದಾರೆ ಅಂದ್ಕೊಂಡೆ ನಾನು ಬೇರೆ ದಾರಿಗಳಲ್ಲಿ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತಲೇ ನೋಡ್ಕೊಂಡು ಬಂದೆ ವಿನಃ. ಅವರು ನಮ್ಮ ಸ್ನೇಹಿತರು ಎಷ್ಟೋ ಜನ ಹೇಳೋರು, ನೀನು ಮೊದಲು ಸಹ ಮಾನವರು ಇದ್ದಾಗಲೂ ಸಹ ನೀನೇ ಎಲ್ಲ ಮ್ಯಾನೇಜ್ ಮಾಡ್ತಿದ್ದೆ, ಮನೆದು ಖರ್ಚು ವೆಚ್ಚ ನೋಡ್ಕೊಳ್ಳೋದೆಲ್ಲ. ಅದು ಒಳ್ಳೆಯದೇ ಆಯಿತು, ಅದರಿಂದ ನಾವು ಗಟ್ಟಿ ಆಗೋ ಹಾಗಾಯಿತು. ನನಗೆ ಲೋಕಜ್ಞಾನ ಅಂತಾರಲ್ಲ, ಅದು ಗೊತ್ತಿತ್ತು. ಹಾಗಾಗಿ ಆಮೇಲೆ ನಾನು ಹೆಡ್ ಮಿಸ್ಟ್ರೆಸ್ ಆದಮೇಲೆ ಇನ್ನೂ ನನಗೆ ಚೆನ್ನಾಗಿ ಇದು ಹೇಗೆ ಹೊರಗಡೆ ಸಮಾಜದಲ್ಲಿ ಇದು ಹೇಗಿರುತ್ತೆ ಅನ್ನೋದು ಗೊತ್ತಿತ್ತು. ಹಾಗಾಗಿ ನಾನು ಆ ಥರ ಯೋಚನೆ ಮಾಡೋ ಇದಕ್ಕೆ ಹೋಗಲಿಲ್ಲ. ನಾನು ಹೇಳಿದ್ನಲ್ಲ, ಒಂದು ದಾರಿ ಹೇಗೆ ಮಾಡಿಕೊಂಡೆ ಅಂದರೆ ಮೇಲ್ಗಡೆ ಮನೆ ಮುಗಿಸಿ ಮೇಲ್ಗಡೆ ನಾವು ದಾಟ್ಕೊಂಡು ಕೆಳಗಡೆದು ಬಾಡಿಗೆ ಕೊಟ್ಟು ಇದರಿಂದ. ಆಮೇಲೂ ಅಷ್ಟೇ, ನನ್ನ ಮಗನ್ನೂ ನಾನು ಆಸ್ಟ್ರೇಲಿಯಾ ಯೂನಿವರ್ಸಿಟಿಲಿ ಓದಿಸಿದ್ದು ಲೋನ್ ತೊಗೊಂಡು, ಎಜುಕೇಷನ್ ಲೋನ್ ತೊಗೊಂಡು ಅವನು ಅಲ್ಲಿ ಹೋಗಿ ಓದಿ ಆಮೇಲೆ ಅವನು ಕೆಲಸಕ್ಕೆ ಸೇರಿಕೊಂಡ. ಆಮೇಲೆ ನಂದು ಗೌರ್ಮೆಂಟ್ ಜಾಬ್ ಆದ್ದರಿಂದ ಇವಾಗ ಪೆನ್ಷನ್ನು ಇರುತ್ತೆ ನಮಗೆ. ಏನಿಲ್ದಿದ್ರು ನಮ್ಮ ಪೆನ್ಷನ್ನಲ್ಲಿ ಒಂದು ಮನೆ ಈ ಥರ ಒಂದು ಶೆಲ್ಟರ್ ಇದ್ಬಿಟ್ರೆ, ಸೂರು ಅನ್ನೋದು ಇದ್ಬಿಟ್ರೆ ನನಗೆ ಬರೋ ಪೆನ್ಷನ್ನಲ್ಲಿ ನನ್ನ ಜೀವನ ನಡೆಯುತ್ತೆ, ಸಾಕು. ಹಾಂ, ಒಂದು ಆರೋಗ್ಯ ಒಂದು ಚೆನ್ನಾಗಿ ಕೊಟ್ಬಿಟ್ರೆ ದೇವ್ರ ದಯದಿಂದ ಎಲ್ಲ ನಡ್ಕೊಂಡು ಹೋಗುತ್ತೆ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಪರ್ಮನೆಂಟು ಅವರದ್ದು. ಅವರಿಗೂ ಇದು ಅವರು UGC ಗ್ರ್ಯಾಂಟ್ಸ್ ತಗೊಳಕ್ಕೆ ತುಂಬ ಹೋರಾಟ ಮಾಡಿದವರು ಅವರು. ಆಮೇಲೆ ಈಗಲೂ ಅವ್ರದ್ದು ಪೆನ್ಷನ್ ಬರುತ್ತೆ, ಫ್ಯಾಮಿಲಿ ಪೆನ್ಷನ್ ಅಂತ ಒಂದು ಅಮೌಂಟ್ ಬರುತ್ತೆ. ಅದು ಒಂದು ಇದು ಪೆನ್ಷನ್ ಇದೆ, ಫ್ಯಾಮಿಲಿ ಪೆನ್ಷನ್. ದಟ್ಸ್ ಎ ವೆರಿ ಮೀಗರ್ ಅಮೌಂಟ್ ಅದು, ಬಟ್ ಇದೆ ಅವ್ರದ್ದಲ್ಲಿ ಪರ್ಮನೆಂಟ್ ಜಾಬ್ಸ್ ಅವೆಲ್ಲ. ಹಾಗಾಗಿ ಬಿಡಲಿಲ್ಲ. ಅದಕ್ಕೆ ಅವರು ಮುಂದಾಲೋಚನೆ ತುಂಬ ಇತ್ತು ಅವರಿಗೆ ಅನಿಸುತ್ತೆ. ಒಂದು ಕೆಲಸ ಬಿಡಲಿಲ್ಲ ಅವರು, ಇದು ಹೇಗೋ ಗೊತ್ತಿಲ್ಲ, ಸಿನಿಮಾ ಎಲ್ಲಿವರೆಗೆ ನಡೆಯುತ್ತೋ ಗೊತ್ತಿಲ್ಲ. ಎರಡನೇದು ನನಗೆ ಕೆಲಸ ಬಿಡು ಅಂತ ಹೇಳಲಿಲ್ಲ. ಕೆಲವರು ನಾನು ಇವಾಗ ಸಿನಿಮಾ ಆ್ಯಕ್ಟ್ರು, ನೀನು ಯಾಕೆ ಕೆಲಸ ಮಾಡಬೇಕು? ಆ ಟೈಮ್ನಲ್ಲೂ ನಾನು ಬಸ್ಸಲ್ಲೇ ಓಡಾಡ್ಕೊಂಡು ಸ್ಕೂಲಿಗೆ ಹೋಗಿ ಬರ್ತಿದ್ದೆ. ಎಷ್ಟೋ ಜನ ಕೇಳಿಸ್ಕೊಂಡಿದ್ದೀನಿ, ಇವರು ಮಾನು ಮಿಸ್ಸೆಸ್, ಸುಮ್ಮನಿರೋ ಮಾನು ಮಿಸ್ಸೆಸ್ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿದ್ದು ಕೇಳಿಸ್ಕೊಂಡಿದ್ದೀನಿ ನಾನು. ಇತ್ತು ಮನೆಯಲ್ಲಿ. ಆಮೇಲೆ ಅವರು ಒಂದು ಮಾರುತಿ ವ್ಯಾನ್ ಇಟ್ಕೊಂಡಿದ್ರು, ಅವರು ಓಡಾಡ್ತಿದ್ರು ಅದರಲ್ಲಿ, ಫುಲ್ ಬ್ಯುಸಿ. ನಾನು ಎಷ್ಟೋ ಸಲ ನಡ್ಕೊಂಡೆಲ್ಲೋ ಹೋಗ್ತಿದ್ದಾಗ ಅವ್ರ ಕಾರ್ ಪಾಸ್ ಆಗಿದ್ದು ನೋಡಿದ್ದೀನಿ ನಾನು. ಅವ್ರ ಸ್ನೇಹಿತರುಗಳು ಕೂತ್ಕೊಂಡು ಅವರೆಲ್ಲ ಹೋಗ್ತಾ ಇದ್ದಿದ್ದು ನೋಡಿದ್ದೀನಿ ನಾನು. ಆ ಕೆಲಸಗಳು ಆ ಥರ ಮಾಡ್ಕೊಂಡು ಹೋಗ್ತಿದ್ರು. ನಾನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಇದು ಕಲಾಸಿಪಾಳ್ಯಂನಲ್ಲಿ ರೆಡ್ ಬಸ್ ಹತ್ಕೊಂಡೆ ನಾನು ಬಂದು ಚೆಕ್ ಪೋಸ್ಟಲ್ಲಿ ಇಳಿದು ಕೋರಮಂಗಲದಲ್ಲಿ ಅಲ್ಲಿಂದ ಮನೆವರೆಗೆ ನಡ್ಕೊಂಡು ಹೋಗ್ತಿದ್ದೆ ನಾನು. ಅಂದರೆ ನಮಗದು ರೂಢಿ ಆಗಿಬಿಟ್ಟಿತ್ತು, ಅದು ಏನೂ ಅನ್ನಿಸ್ತಿರ್ಲಿಲ್ಲ ಹಾಗೆಲ್ಲ. ಸೂಡೋ ಪ್ರಿಸ್ಟೇಜ್ ಅಂತಾರಲ್ಲ, ಅವೆಲ್ಲ ನಮಗೆ ಬರಲಿಲ್ಲ ಜೀವನದಲ್ಲಿ. ಹಾಗಾಗಿ ನಾವು ಎಲ್ಲರ ಜೊತೆಯಲ್ಲಿ ಬೆರ್ತ್ಕೊಂಡು ಇರೋದನ್ನೇ ಕಲ್ತ್ಬಿಟ್ಟಿದ್ವಿ. ನಾನು ಓದಿದ್ದು ಇನ್ನೂ ನೆನಪಿದೆ, ಏನೋ ರಾಜನ ಹೆಂಡತಿ ಆಗುವುದರ ಮೂಲಕ ರಾಣಿಯಾಗಬೇಡ, ಸ್ವತಃ ನೀನೇ ರಾಣಿಯಾಗಬೇಕು. ಇದು ಲೋಹಿಯಾ ಇದು ಹೌದು. ಅದೇ ಈ ಥರದ್ದೆಲ್ಲ ನಾವು ಪ್ರಭಾವಿತರಾದವರು ಮಾನವರ ವಿಚಾರಗಳಿಂದ. ಹಾಗೆ ಎಮರ್ಜೆನ್ಸಿ ಎಲ್ಲ ಡಿಕ್ಲೇರ್ ಆಗಿದ್ದು ಅದೇ ಟೈಮಲ್ಲಿ. ಇವರೆಲ್ಲ ಯಾವತ್ತೂ ನಾವು ಬರಲಿಲ್ಲ ಮನೆಗೆ ಅಂದರೆ ಹೆದರ್ಕೋಬೇಡ ಅಂತಲೂ ಹೇಳಿದವರು.
ಹೌದು ಆ ಥರದ್ದೆಲ್ಲ. ಹೌದು, ಶಾಂತವೇರಿ ಗೋಪಾಲ್ ಗೌಡ್ರದ್ದೇ ಮಾನು ಅವರಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಿದ್ದು. ಅವ್ರ ಫಾಲೋಯರ್ಸ್ ಇವರೆಲ್ಲ. ಆ ಟೈಮ್ನಲ್ಲಿ ಬೇರೆಯವರು ಇದ್ದರು, ಅವರೆಲ್ಲ ಆಮೇಲೆ ಕಳಿಸ್ಕೊಂಡ್ರು, ಹಿಂದಕ್ಕೆ ಸರ್ಕೊಂಡ್ರು. ಸೋಕಾಲ್ಡ್ ರಾಜಕಾರಣಿಗಳು ಎಲ್ಲ ಇದ್ದರು ಶಾಂತವೇರಿ ಗೋಪಾಲ್ ಗೌಡ್ರು ಟೀಮಲ್ಲಿ. ಹೌದು, ಶಿಷ್ಯಂದಿರು. ಒಟ್ಟಲ್ಲಿ ಮಾನು ಅವರು ಅದನ್ನು ನಿಜವಾದ ರೀತಿಯಲ್ಲಿ ಬದುಕಿಗೆ ಅಳವಡಿಸ್ಕೊಂಡವರು. ಹೌದೌದು, ಅವಾಗೆಲ್ಲ ನೋಡಿ ಆ ಟೈಮ್ನಲ್ಲಿ 70s ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಪೀರಿಯಡ್. ಅದು ಗಂಡ ಹೆಂಡತಿ ಜಗಳ ಬೇಗ ಆಗೋದು ನಮ್ಮದು ಕೊನೆಯಲ್ಲಿ ಅಳುವಲ್ಲಿ ಮುಕ್ತಾಯ ಆಗ್ತಿತ್ತು ಅಷ್ಟೇ. ನಮ್ಮದು ಲೇಟಾಗಿ ಬರೋದು ಒಂದೇ ನಮಗೆ ಸಿಗಲ್ಲ, ನೀವು ನಮಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ಅನ್ನೋದೊಂದೇ ನನಗೂ ಅವರು ಇದು ಬರ್ತಾ ಇದ್ದಿದ್ದು ಡಿಫ್ರೆನ್ಸು. ಇನ್ನು ನಾನು ಇಷ್ಟು ಕೆಲಸ ಮಾಡಿದೆ, ನೀವು ಅದೆಲ್ಲ ಏನೂ ಬರ್ತಿರ್ಲಿಲ್ಲ. ನಾನು ಅವ್ರಿಗೆ ಬಿಟ್ಬಿಟ್ರೆ ತುಂಬ ಡಿಲೇ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಮಾಡಿಬಿಡ್ತಿದ್ದೆ ಕೆಲಸಗಳನ್ನು, ಯಾವುದೇ ಕೆಲಸ ಇದ್ರೂ. ಆಮೇಲೆ ಸರಿ ನೀವೇನಕ್ಕೂ ಬರಲ್ಲ, ಒಂದಿನ ಇದು ಮಾರ್ಕೆಟ್ಗೆ ನಾ ಬರ್ತೀನಿ ನಡಿ ತರಕಾರಿ ತಗೊಳ್ಳೋಣ ಅಂತ ಬಂದು ಸ್ಕೂಲಿಂದ ಇದು ಕರ್ಕೊಂಡು ಮಾರ್ಕೆಟ್ಗೂ ಹೋಗಿದ್ವಿ. ಅಲ್ಲಿ ಹೋದ್ರೆ ಮಾರ್ಕೆಟಲ್ಲಿ ತರಕಾರಿ ಅಣ್ಣ ನೀವು ಮಾನು ಅಲ್ವಾ. ಅವಾಗ ಮಾನು ಅವ್ರದ್ದು ಒಂದು ವರ್ಷದಲ್ಲಿ 7 ಪಿಕ್ಚರ್ ಬಂದಿರೋದು ಉಂಟು. ಒಂದೇ ಒಂದು ವರ್ಷದಲ್ಲಿ 7 ಪಿಕ್ಚರು ಬಂದಿರೋದು ಇದೆ ಆ ಟೈಮಲ್ಲಿ. ನೀವು ಮಾನು ಅವರಲ್ವಾ ಅಂದರೆ ಇಲ್ಲ ನಾನು ಮಾನು ಅಲ್ಲ ಅಂತಲೂ ಇವ್ರು ಹೇಳೋರು. ಎಲ್ಲರೂ ಹಂಗೆ ಕೇಳಿ ಆಮೇಲೆ ನನಗೆ ಅನ್ನಿಸ್ತು, ಪಾಪ ಇವ್ರು ನಾನು ಕರ್ಕೊಂಡು ಹೋದರೆ ಕಷ್ಟ ಆಗತ್ತೆ, ಬೇಡ ಅಂತ ಅಲ್ಲಿ ಬಿಡಿಸ್ದೆ. ಆಮೇಲೆ ಆಯಿತು, ನಾನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿ ಬರ್ತೀನಿ ಕೊಡು ಅಂತ ಅಲ್ಲಿ ಕೋರ್ಮಂಗಲದಲ್ಲಿ ಆ ಆಫೀಸ್ಗೆ ಹೋಗಿ ಕ್ಯೂ ನಿಂತ್ಕೊಂಡು ಗೋಳಾಡಿಕೊಂಡು ಬಂದಿದ್ದು ಇದೆ. ಅವರು ಮಾಡಲ್ಲ ಅಂತಲ್ಲ, ಮಾಡೋಕ್ಕಾಗಲ್ಲ. ಆಮೇಲೆ ಅದನ್ನು ಬಿಡಿಸ್ದೆ. ತುಂಬ ಕಷ್ಟ ಆಗುತ್ತೆ ಹೆಂಗಸರಿಗೂ. ಒಂದು ಕಡೆ ಫುಲ್ ಟೈಮ್ ಜಾಬು, ಒಂದು ಕಡೆ ಮಕ್ಕಳು, ಒಂದು ಕಡೆ ಈ ಕೆಲಸಗಳೆಲ್ಲ ಅಂದಾಗ ಆವಾಗ ನಾವು ಯಾರನ್ನೂ ಬಳಸ್ಕೊಳ್ಳಿಲ್ಲ ನಮ್ಮ ಕೆಲಸಗಳಿಗೋಸ್ಕರ. ನೀವು ಮಾಡಿಕೊಡಿ, ಅವ್ರು ಮಾಡಿಕೊಡಿ ಅಂತ ನಾವೇ ಸ್ವಂತ ಮಾಡೋದು. ಅದಕ್ಕೆ ಕಷ್ಟ ಆಯಿತು. ಆದರೂ ನಾವು ಅದನ್ನು ನಡೆಸ್ಕೊಂಡು ಹೋಗಿದ್ದು. ಹಾಗಾಗಿ ಹೌದು. ಆಮೇಲೆ ಅವರು ಲೇಟಾಗಿ ಬರೋರು, ಬಂದಾಗ ತುಂಬ ದುಃಖ, ಬೇಜಾರು, ಎಲ್ಲ ಸಿಟ್ಟು ಎಲ್ಲ ಬಂದಿರೋದು. ಹಾಗಾಗಿ ಅವ್ರು ಎಷ್ಟೇ ಮಾತಾಡಿದರೂ ಮಾತಾಡ್ತಿರ್ಲಿಲ್ಲ. ಆಮೇಲೆ ಅವರಿಗೆ ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಎಲ್ಲ ಇದ್ದಾಗಲೂ ಅವ್ರಿಗೆ 2 ನಿಮಿಷದಲ್ಲಿ ಬೆಳಗ್ಗಿಂದ ಕೆಲಸ ಮಾಡಿ ಸುಸ್ತಾಗಿರ್ತಿತ್ತಲ್ಲ, ನಿದ್ರೆ ಬಂದ್ಬಿಡೋದು. ಅವಾಗ ನಾವು ಇನ್ನೇನು ವಿಧಿ ಇಲ್ಲ, ಇನ್ನು ಎಷ್ಟೇ ಸಿಟ್ಟು ಮಾಡಿಕೊಂಡ್ರು ನಮಗೆ ನಿದ್ರೆ ಹೋಗ್ಬಿಡೋದು. ಬೇಜಾರಲ್ಲಿ ಸಿಟ್ಟಲ್ಲಿ ಅವರಿಗೆ ಸುಸ್ತಾಗಿರೋರು ನಿದ್ರೆ ಬಂದ್ಬಿಡೋದು. ಆಮೇಲೆ ತಗೊಳ್ಳಿ ಬೆಳಗ್ಗೆದ ಮೇಲೆ ಅವ್ರು ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಇರೋರು ಪಾಪ. ಅಂದರೆ ತುಂಬ ಕ್ಷಮಾಗುಣ ತುಂಬ ಇತ್ತು. ಅವ್ರು ಒಂಚೂರು ನೀನು ಹೀಗೆ ಅಂದ್ಬಿಟ್ಟೆ, ನನಗೆ ಹಾಗೆ ಅಂದ್ಬಿಟ್ಟೆ ಅಂತ ಯಾವತ್ತೂ ಲೆಕ್ಕ ಹಾಕಲಿಲ್ಲ ಅದನ್ನೆಲ್ಲ. ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ಅವರು. ಅಂದರೆ ಅಷ್ಟರ ಮಟ್ಟಿಗೆ ಅವರ ಕೆಲಸಗಳ ಬಗ್ಗೆ ಅವರು ಇದು ಓಡ್ತಾ ಇತ್ತು, ಗೊತ್ತಾಯ್ತಾ. ಹಾಗಾಗಿ ಅವರು ಲೆಕ್ಕ ನೀ ಹೀಗಂದ್ಬಿಟ್ಟೆ ಅಂತ ಲೆಕ್ಕ ಹಾಕ್ತಾ ಕೂತ್ರೆ ಮನುಷ್ಯರಿಗೆ ಅದು ಬೇರೆ ಕೆಲಸ ನಿಂತು ಹೋಗ್ಬಿಡುತ್ತಲ್ಲ ಅಲ್ವಾ. ಅದಕ್ಕೋಸ್ಕರ ಅದು ಅಷ್ಟೇ ಕರೆಕ್ಟು. ಅದೆಲ್ಲ ತುಂಬ ತಾತ್ಕಾಲಿಕ, ನಾಟ್ ಮೋರ್ ದೆನ್ 10 minutes, ಏನೂ ಆಗೋಕ್ಕೆ ಚಾನ್ಸೇ ಇರಲಿಲ್ಲ. ಆಮೇಲೆ ರಾಜಿನೂ ಆಗಿಬಿಡೋದು, ಅದಕ್ಕೂ ಆಗೋವ್ರಿಗೆ ಬಿಡ್ತಿರ್ಲಿಲ್ಲ ಅವರು, ಅಷ್ಟು ಸಂತೈಸ್ಬಿಡೋರು. ಹಾಗಾಗಿ ಸದ್ಯ ನಮಗೆ ಅಷ್ಟು ಶಾರ್ಟ್ ಪೀರಿಯಡಲ್ಲಿ ಸಂತೋಷವಾಗಿ ಕಳೆಯೋದಕ್ಕೆ ಅವಕಾಶ ಆಯಿತು. ಇಲ್ದಿದ್ರೆ ಕೆಲವು ಸಲ ಎಷ್ಟೋ ದಿನಗಳು ಮಾತಾಡದೇ ಇರೋರೆಲ್ಲ ಇರ್ತಾರೆ ಅಂತ ಕೇಳಿದ್ದೀವಿ. ಮಾತಾಡಲ್ಲ, ಇಬ್ಬರಿಗೂ ಬೇಜಾರಾಗ್ಬಿಟ್ರೆ, ಗಂಡ ಹೆಂಡರು ಇದು ಜಗಳ ಆಡ್ಕೊಂಡು. ಆ ಥರ ಆಗ್ತಿರ್ಲಿಲ್ಲ ನಮಗೆ. 10 minutes ಒಳಗೆ ಸಾಲ್ವ್ ಆಗಿಬಿಡೋದು ಅಷ್ಟು. ಹಾಗಾಗ್ಬಿಟ್ಟು ಮುಂದಕ್ಕೆ ಹೋಗ್ತಿತ್ತು ಜೀವನ ಅಷ್ಟೇ. ನನ್ನ ಹಾಡು ನನ್ನದು. ಮಾನವತಾವಾದಿ ಅದು ದಟ್ಸ್ ದ ಒನ್ ವರ್ಡ್ ಫಾರ್ ಎನಿಬಡಿ. ಯಾವುದೇ ವಿಚಾರದಲ್ಲೂ ಅವ್ರ ತಾಯಿ ಒಂದು ಕೆಲಸ ಸಿಕ್ಕ ತಕ್ಷಣ ಅವ್ರ ತಾಯಿನ ಕರ್ಕೊಂಡು ಬಂದರು. ಅವ್ರ ಹಳ್ಳಿಯಿಂದ ಎಷ್ಟು ಹಳ್ಳಿಯ ಅವ್ರ ತಾಯಿ ಅವ್ರ ಅಣ್ಣನ ಮನೆಯಲ್ಲಿ ಇದ್ದರು. ಅದಕ್ಕೆ ಬೇಡ ಅಲ್ಲಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದುಬಿಟ್ರು ಇಲ್ಲಿಗೆ.
ಆಮೇಲೆ ಅವ್ರ ತಾಯಿನ ಅವ್ರು ತುಂಬ ಗ್ರಾಮೀಣವಾದ ಒಂದು ಸಂಸ್ಕೃತಿ ಇದ್ದವರು ಅವ್ರಿಗೇನು ಗೊತ್ತಾಗ್ತಿರ್ಲಿಲ್ಲ ಅಷ್ಟು. ಆದರೂ ಮಾನವರು ನಮ್ಮಮ್ಮ ಅಂದರೆ ನಮ್ಮಮ್ಮನೇ, ಹೇಗಾದರೂ ಇರಲಿ ನಮ್ಮ ತಾಯಿ ಅಂತ ಅವರನ್ನು ಅದೇ ರೀತಿಯಲ್ಲಿ ಖುಷಿಯಾಗಿರೋ ಹಾಗೆ ನೋಡಿಕೊಂಡ್ರು. ಅವರಿಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಅವ್ರ ತಾಯಿಗೆ, ಆದರೂ ಇವ್ರು ತುಂಬ ಅವರನ್ನು ಕಂಫರ್ಟೇಬಲ್ ಮಾಡಿದರು ಆ ಥರ. ಆಮೇಲೆ ಪಾಪ ಅವರು ಮಾನೂರು ಹೋದ ಮೇಲೆ 7 ವರ್ಷ ಇದ್ದರು ತಾಯಿ. ಒಬ್ಬನೇ ಮಗ, 2 ಹೆಣ್ಮಕ್ಳು, ಒಬ್ಬರೇ ಮಗ ನನ್ನ ಜೊತೆಲೇ ಇದ್ದರು 7 ವರ್ಷನೂ. ಅಲ್ಲ ಅಂದರೆ ಅವ್ರ ಮಗಳು ಮನೆಗೆ ಹೋಗಿದ್ರು, ಅವಾಗ ಅವರಿಗೆ ಸ್ಟ್ರೋಕ್ ಆಯಿತು. ಆವಾಗ ಅಲ್ಲಿ ಇದ್ದರು ಸ್ವಲ್ಪ ದಿವಸ, ವರ್ಷ. ಆಮೇಲೆ ಅವರು ಹೋದರು. ಆಮೇಲೆ ನಾನು ಹೋಗಿ ಎಲ್ಲ ಇದು ಕಾರ್ಯ ಎಲ್ಲ ಮಾಡಿ ಇದು ಮಾಡ್ಕೊಂಡು. ಅದು ಭಾಳ ಪ್ರೀತಿಯ ಮಗ. ಅದು ತುಂಬ ನೋವಿಂದದು. ಭಾಳ ಕಷ್ಟ. ಆದರೂ ತುಂಬ ಗಟ್ಟಿ ಜೀವ ಅವ್ರದ್ದೆಲ್ಲ. ಪಾಪ ನನಗೆ ಸಮಾಧಾನ ಹೇಳೋರು ಅವರು. ಏನು ಮಾಡೋದು, ಆಗಿದ್ದಾಗೋಯ್ತು, ನೀನು ಅಳ್ತಾ ಕೂತ್ರೆ ಆಗಲ್ಲ ಅಂತ ಹೇಳೋರು ಪಾಪ. ನಾವು ರಾತ್ರಿಯೆಲ್ಲ ಅಳೋದು, ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗಿ ಕೆಲಸ ಮಾಡೋದು. ಆ ಥರ ನಮಗೆಲ್ಲ ರಜಾ ಸಹ ಇರಲಿಲ್ಲ. ನನಗೆ 13 ದಿನ ರಜಾ ನಂದು ಇದ್ದಿದ್ದು. ಅಲ್ಲ, ಆ ಟೈಮಲ್ಲಿ ಆ 13ನೇ ದಿನ ಕಾರ್ಯ ನಡೆಸಿ ನಾನು ಮಾರನೇ ದಿನದಿಂದ ಸ್ಕೂಲ್ಗೆ ಹೋಗಲೇಬೇಕಿತ್ತು, ಕೆಲಸ ಮಾಡಲೇಬೇಕಿತ್ತು. ಅದು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಗಿ. ಅವೆಲ್ಲ ಚಾಲೆಂಜಸ್ ನಮಗೆ ಇದ್ದಿದ್ದು ಜೀವನದಲ್ಲಿ. ಅದೆಲ್ಲ ಅದೇ ಮತ್ತೆ ಅವ್ರ ಶಕ್ತಿನೇ ನಮ್ಮ ಜೊತೇಲಿ ಇದೆ ಅಂತ. ನಮ್ಮ ಆಫೀಸರ್ ಬಂದಿದ್ದರು, ಅವರು ನಮ್ಮ ಡೈರೆಕ್ಟರ್ ಆಫ್ ಎಜುಕೇಷನ್, ಅವರು ಬಂದಿದ್ದರು. ತುಂಬ ಗೌರವ ಇತ್ತು ಅವ್ರಿಗೆ ಮಾನವ್ರ ಬಗ್ಗೆ ಎಲ್ಲ. ಆವಾಗ ನಾನು ಹೇಳಿದೆ, ಸರ್ ನನಗೆ ಇಂತಹ ಒಂದು ಉದಾತ್ತವಾದ ಒಂದು ಕೆಲಸ ಇದೆ, ಉದ್ಯೋಗ, ಅದರಲ್ಲಿ ನಾನು ಎಲ್ಲನೂ ಮರಿತೀನಿ, ನಾನು ಅದಕ್ಕೆ ಡೆಡಿಕೇಟೆಡ್ ಆಗಿ ಇರ್ತೀನಿ ವರ್ಕ್ ಮಾಡಿಕೊಂಡು ಅಂತ ನಾನು ಹಾಗೇ ಮಾಡಿದೆ. ಹಾಗೆ ಮಾಡಿ ಡೇ ಆ್ಯಂಡ್ ನೈಟ್ ಸ್ಕೂಲ್ ಬಗ್ಗೆ ಯೋಚಿಸ್ತಿದ್ದೆ, ಬೆಳಗ್ಗೆ ಹೋಗಿ ಇಂಪ್ಲಿಮೆಂಟ್ ಮಾಡ್ತಿದ್ದೆ. ಅಷ್ಟು ನನಗೆ ಫ್ರೀ ಹ್ಯಾಂಡ್ ಇತ್ತು ಅಲ್ಲಿ ಮಾಡೋದಕ್ಕೆ. ಊರಿನ ಜನ ಸಪೋರ್ಟ್ ಇದ್ದರು, ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಇದ್ದರು, ನಮ್ಮ ಡಿಪಾರ್ಟ್ಮೆಂಟ್ ಸಪೋರ್ಟ್ ಇತ್ತು. ಹಾಗಾಗಿ ನಾನು ಖುಷಿಯಾಗೋ ಹಾಗೆ ಕೆಲಸ ಮಾಡಿದೆ. ನಾವೆಲ್ಲ ಖುಷಿಗೆ ಕೆಲಸ ಮಾಡಿದವರು, ಯಾವುದೋ ಅವಾರ್ಡ್ ಬರಲಿ ಅಂತ ಕೆಲಸ ಮಾಡಿದವರಲ್ಲ. ಹಾಗಾಗಿ ಡಿಪಾರ್ಟ್ಮೆಂಟ್ ಗುರುತಿಸಿದ್ರು, ನ್ಯಾಷನಲ್ ಪ್ರೆಸಿಡೆಂಟ್ ಅವಾರ್ಡ್ ಇದು ಮಾಡಿದರು. ಆದರೆ ನಾವು ಮಾಡಿದ್ದೆಲ್ಲ ನನ್ನ ಖುಷಿಗೆ. ಅವ್ರು ಹೇಳೋರು, ನೀವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅವರು, ತುಂಬ ನೀವೆಲ್ಲ ಕೆಲಸದಲ್ಲಿ ಮುಂದೆ, ನಿಮಗೆಲ್ಲ ತುಂಬ ಇಷ್ಟವಾಗಿ ಕೆಲಸ ಮಾಡೋರು ಅಂತ ಹೇಳೋರು ನಮ್ಮ ಡಿಪಾರ್ಟ್ಮೆಂಟಲ್ಲಿ. 70 ಆಗಿರ್ತಿತ್ತು ಅವರಿಗೆ, 72 ಆಗಿರ್ತಿತ್ತು. ಈಗ ಒಳ್ಳೊಳ್ಳೆ ಪೋಷಕ ಪಾತ್ರಗಳು ಬಹಳ ಅದು ಆಗಿರ್ತಿತ್ತು. ಅಥವಾ ರಾಜಕೀಯದಲ್ಲಿ ಹೋಗಿ ಯಾವ ಥರ ಅದೆಲ್ಲ ಯೋಚನೆನೇ ಮಾಡಬಾರ್ದು ಪರಮೇಶ್ವರ್ ಅವರೇ, ಅಷ್ಟೇ. ಯಾರೋ ಎಷ್ಟೋ ಅವರ ಒಬ್ಬ ಆತ್ಮೀಯ ಅವ್ರ ಊರಿನವನು ಒಬ್ಬ ಇನ್ನೋಸೆಂಟ್ ಮನುಷ್ಯ ಹೇಳ್ತಿದ್ರು, ಅಣ್ಣ ಅವರು ರಾಜಕೀಯಕ್ಕೆ ಹೋಗ್ಬಿಟ್ಟು ಏನೇನೋ ಆಗ್ಬಿಡತ್ತೆ ಅಂತ ಹೇಳಿಬಿಟ್ಟೆ ಅವ್ರು ಹಿಂಗೆ ಆಗ್ಬಿಡ್ತಂತೆ. ಅವ್ರನ್ನ ಏನೇನೋ ಎಲ್ಲೆಲ್ಲಿ ಯಾವ್ಯಾವುದಕ್ಕೋ ಎಳೆದ್ಬಿಡ್ತಾರೆ ಅವ್ರನ್ನ ಮೇಲೆ ಅಂದ್ಬಿಟ್ಟು ಹೀಗಾಗೋಯ್ತಂತೆ ಅಂತ ಹೇಳೋರು ಅವರು. ಹಾಗೆ ರಾಜಕೀಯ ಅನ್ನೋದು ಅವ್ರು ಹೇಳೋರು, ನೀವು ಮಲೆನಾಡಿನವರು, ನಮಗೆ ತುಂಬ ಇಷ್ಟ, ನಿಮ್ಮ ಮನೆಗೆ ನಾವು ಬರ್ತೀವಿ, ನಮಗೆ ನೀವು ಏನೋ ಕಡುಬು ಮಾಡಬೇಕು ಅಂತೆಲ್ಲ ರಾಜ್ಕುಮಾರ್ ಅವ್ರು ನನಗೆ ಹೇಳಿದರು ಪಾಪ. ಅಲ್ಲಿ ಇದು ನಮಗೆ ಒಂದು ಫಂಕ್ಷನಲ್ಲಿ ಸಿಕ್ಕಾಗ ಅವತ್ತು ರಾಜ್ಕುಮಾರ್ ಬಂದರು ಅನಿಸುತ್ತೆ. ಹೌದು, ಅವತ್ತು ಬಂದಿದ್ದರು. ತುಂಬ ಬೇಜಾರು ಮಾಡಿಕೊಂಡ್ರು. ತುಂಬ ಗೌರವ ಅವರಿಗೆ, ರಾಜ್ಕುಮಾರ್ ಅವರಿಗೆ ನಮ್ಮ ವಿದ್ಯಾವಂತ ನಟ ಅಂತ ಹೇಳಿ ಎಲ್ಲರ ಹತ್ರನೂ ಆ ಒಂದು ಮಾತು ಹೇಳಿ ಅವರು ಅಷ್ಟು ಪ್ರೀತಿ ಇತ್ತು ಅವ್ರ ಬಗ್ಗೆ. ಆಮೇಲೆ ಅಶೋಕ್ ಯಾವಾಗಲೂ ಬರೋರು, ಲೋಕೇಶ್ ಇವರೆಲ್ಲ ಬರೋರು. ಶಂಕರ್ ನಾಗ್ ಅವರು ನಾವು ಬಿಗಿನಿಂಗಲ್ಲಿ ಅಸೋಸಿಯೇಟ್ ಆಗಿದ್ದರು. ಅರುಂಧತಿ ನಾಗು, ಶಂಕರ್ ನಾಗೆಲ್ಲ ಆ ಥರ ಅವರೇ ತಾನೇ, ಅವ್ರದ್ದು ಹಾಗೆ ಆಯ್ತಲ್ಲ ಫಸ್ಟು. ಎಲ್ಲರಿಗೂ ತುಂಬ ವಿಶ್ವಾಸ. ಸುಂದರ್ ರಾಜು ಇವರೆಲ್ಲ ದಿನ ಒಡನಾಟ ಇತ್ತು ಅವ್ರದ್ದೆಲ್ಲ.
ಹೌದು, ಚಿಕ್ಕ ಹುಡುಗ ಅಂತ ಅವನು, ಯಾರೋ ಸದ್ಯ ಅವನು ಇವತ್ತವರೆಗೆ ನನ್ನ ಕಣ್ಣಿಗೆ ಕಾಣಿಸೋದು ಬೇಡ. ಅವನಿಗೆ ಏನು ಒಂದು ಗೆರೆನೂ ಬಿದ್ದಿಲ್ಲ. ಲೆಫ್ಟಲ್ಲಿ ಹೊಡೆದಿರೋದಿದು, ರೈಟಲ್ಲಿ ಇದ್ದವ್ರು ಲೆಫ್ಟಲ್ಲಿ ಇವ್ರ ಹಿಂದೆ ಇವರು ರಮೇಶ್ ಬಂದ ಗದ್ದೆ ಇದ್ದಿದ್ದು. ಅವನು ನಿದ್ರೆ ಹಿಂದಿನ ದಿನ ಗೋವಾಗ ಹೋಗಿ ಬಂದಿದ್ನಂತವನು, ಮಾರನೇ ದಿವಸ ಇಲ್ಲಿ ಹೊರಟಿದ್ದಾನೆ. ಏನೋ ವಿಧಿ. ಶೈಕ್ಷಣಿಕವಾಗಿಯೂ ಸಹ ಅವರು ಆ ಕಾಲೇಜ್ ಇದಕ್ಕೆ ಲೀಡರ್ ಆಗಿ ಅಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಆ ಟೈಮ್ನಲ್ಲಿ ಮಾಡಿದರು. ಅದೇನೋ ಹೇಳ್ತಾರಲ್ಲ, ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಹಾಗೆ, ಆ ಥರ ಸಕ್ಸಸ್ಸು ಆ ಟೈಮ್ನಲ್ಲಿ. ಶಿಕ್ಷಕರ ಒಂದು ಹೋರಾಟದಿದ್ರಲ್ಲಿ ಮುಂದೆ ಇದ್ದರು ಅವರು, ಅವರೇ ನಡೆಸಿದರು ಕಾಲೇಜ್ ಶಿಕ್ಷಕರಿಗೆ. ಆಮೇಲೆ ಯೂನಿವರ್ಸಿಟಿ ಎಷ್ಟೋ ಜನ ಇವರಿಗೆ ಪರ್ಮನೆಂಟೇ ಆಗಿರಲಿಲ್ಲ, ಸ್ಟಾಫು, ಯೂನಿವರ್ಸಿಟಿ ಸ್ಟಾಫ್ ಅಂತ ಇರ್ತಾರಲ್ಲ, ಆಫೀಸ್ ಸ್ಟಾಫ್ ಏನೋ, ಅವರಿಗೆಲ್ಲ ಇವರು ಹೇಳಿ ಆ ಟೈಮಲ್ಲಿ ಎಲ್ಲರಿಗೂ ಪರ್ಮನೆಂಟ್ ಆಯಿತು. ಅಷ್ಟು ಹೋರಾಟ ಮಾಡಿದ್ದೀವ್ರು ಆ ಟೈಮಲ್ಲಿ. ಅವರಿಗೆಲ್ಲ ಅಷ್ಟು ಅಭಿಮಾನ ಇವತ್ತು ಇಟ್ಕೊಂಡಿದ್ದಾರೆ ಹಾಗೆ. ಆಮೇಲೆ ಬುಕ್ಟಾ ಪ್ರೆಸಿಡೆಂಟ್ ಆದರು. ಬುಕ್ಟಾ ಅಂದರೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಟೀಚರ್ಸ್ ಅಸೋಸಿಯೇಷನ್, ಅದಕ್ಕೆ ಆದರು. ಆವಾಗಲೂ ತುಂಬ ಒಳ್ಳೆ ಕೆಲಸಗಳನ್ನು ಮಾಡೋ ಅವಕಾಶ ಅವ್ರಿಗೆ ಸಿಕ್ತು. ಅದಕ್ಕೆ ಆ ಥರ ಮಾಡಿದರು. ನನಗೆ ಅವೆಲ್ಲ ಅರ್ಥ ಆಗ್ತಿತ್ತು, ಅದರಿಂದ ನಾನು ಎಲ್ಲೂ ಅವರನ್ನು ನಿಲ್ಲಿಸಲಿಲ್ಲ. ಅವ್ರು ಮಾಡ್ಕೊಂಡು ಹೋಗಲಿ ಅಂತ ನಾನು ಮನೆ ಕಡೆ ಸಂಸಾರ. ಆಮೇಲೆ ನನಗೂ ಒಂದು ಒಳ್ಳೆ ಪ್ರೊಫೆಷನ್, ಟೀಚಿಂಗ್ ಜಾಬ್ ಇದ್ದಿದ್ದರಿಂದ ಮಕ್ಕಳ ಜೊತೆ ನಮಗೂ ರಜಾ ಸಿಗ್ತಿತ್ತು. ಆಮೇಲೆ ನಾವು ಅದನ್ನು ಅಷ್ಟೇ ಲೈವ್ಲಿಯಾಗಿ ತಗೊಂಡು ಹೋದ್ವಿ. ನಾನು ಆಲ್ ದ 40 ಇಯರ್ಸು ನಾನು ಸಾಂಸ್ಕೃತಿಕ ಇದಕ್ಕೆ ನಾನೇ ಇನ್ಚಾರ್ಜ್ ಇನ್ಸ್ಟಿಟ್ಯೂಷನ್ನಲ್ಲಿ, ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟಿ ಇದಕ್ಕೆ ವಿಂಗಿಗೆ. ಹಾಗಾಗಿ ಅದು ಆ ಲೈಫು ತುಂಬ ಎಂಜಾಯ್ ಮಾಡಿದೆ ನಾನು. ಟೀಚಿಂಗ್ ಸುಮ್ಮನೆ ಮಾಡಬೇಕು ಅಂತ ಮಾಡಿದ್ದಲ್ಲ, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಹಾಗಾಗಿ ನಮಗೆ ಅಷ್ಟು ವರ್ಷ ಸರ್ವಿಸ್ ಆಗಿರೋದು ಗೊತ್ತೇ ಆಗಿಲ್ಲ. ಇಲ್ಲ, ನಾವೆಲ್ಲ ಚಿಕ್ಕ ಮಕ್ಕಳು ಚಿಕ್ಕವರಿದ್ದಾಗಲೇ ಟೀಚರ್ ಆಟ ಆಡ್ತಿದ್ದೆ ನಾನು. ಯಾರೊಬ್ರು ಬಂದವ್ರು, ಏನು ಆಶಾ ಟೀಚರ್ ಆಟ ಆಡಿ ಟೀಚರೇ ಆಗಿಬಿಟ್ಟೆಲ್ಲ ಅಂತಿದ್ರು. ಅಂದರೆ ನಾವು ಅಷ್ಟು ಪ್ರೀತಿಸಿದವರು ನಮ್ಮ ಕೆಲಸನ, ಪ್ರೊಫೆಷನ್. ನಮಸ್ಕಾರ. ತುಂಬ ಧನ್ಯವಾದ ನಿಮಗೂ ಸಹ. ಎಷ್ಟೋ ವರ್ಷಗಳ ನಂತರ ಕೂತ್ಕೊಂಡು ಮಾನವರ ಬಗ್ಗೆ ಆತ್ಮೀಯವಾಗಿ ಕೇಳೋ ಅಂಥವ್ರೊಬ್ಬರು ನೀವು ಸಿಕ್ಕಿದ್ದೀರಾ. ಅದಕ್ಕೆ ನನಗೂ ಆ ಹಳೆಯ ನೆನಪುಗಳೆಲ್ಲ, ನನ್ನ ಕೆಲಸಗಳಲ್ಲಿ ಯಾವುದನ್ನು ಯೋಚನೆ ಮಾಡದೆ ಮುಂದಕ್ಕೆ ಹೋಗ್ತಾ ಇರಬೇಕು. ಅಂಥ ಟೈಮ್ನಲ್ಲಿ ಹಿಂದಕ್ಕೆ ತಿರುಗಿ ನೋಡಿದಾಗ 25 ವರ್ಷ ಕಳೆದು ಹೋಗಿದೆ, ನನಗದು ಗೊತ್ತೇ ಆಗಿಲ್ಲ. ಅದನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಳೋ ಅಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೂ ತುಂಬ ಸಂತೋಷ. ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.